Being selective about the approach you do with each movie, Royal was something which came by accident ನಿಮಗೆ. ನಂದಲ್ದೇ ಇದ್ರು ಕತೆ, ಬಟ್ ಈ ಕತೆ ಯಾವ ತರ ಟ್ರಾವೆಲ್ ಆಗಬೇಕು ಅನ್ನೋ ನನ್ನ ಸ್ಟೈಲ್. ಲೈಫ್ ಅಲ್ಲೇ ಲಾಯಲ್ ಆಗಿ ಬದುಕೋದಕ್ಕಿಂತ ರಾಯಲ್ ಆಗಿ ಬದುಕೋದೇ ನಂಗೆ ಇಂಪಾರ್ಟೆಂಟ್. ಲೈಕ್ ದರ್ಶನ್ ಮೈಂಡ್ ಅಲ್ಲಿ ಇಟ್ಕೊಂಡು ವಿರಾಟ್ಗೆ ತೋರಿಸ್ದಂಗೆ. ಮೂವಿ ನೋಡ್ಕೊಂಡು ಥಿಯೇಟರ್ ಬಂದ್ರೆ ಸ್ವಲ್ಪ ದಿನ ಅದೇ ಕಪಟ ನಾಟಕ ಸೂತ್ರಧಾರಿ. ಸಂಜನಾ, how do you use as a heroine? This is the first project ನಾನು ಕಮರ್ಷಿಯಲಿ ನಾನು ಅದನ್ನ ಪ್ರೆಸೆಂಟ್ ಮಾಡಿದೆ. How do these elements reflect your vision of Royal? ಲವ್, ಆಕ್ಷನ್, ಸೆಂಟಿಮೆಂಟು, ಕಾಮಿಡಿ, ಡ್ರಾಮಾ, ಸಸ್ಪೆನ್ಸು ಎಲ್ಲ ಎಲಿಮೆಂಟ್ ಅವ್ರಿಗೆ ಸಿಗುತ್ತೆ. You have some plans to whole family watch Royal. ಅದೊಂದು ಎಕ್ಸೈಟ್ಮೆಂಟ್ ಇದೆ ಇಡೀ ಫ್ಯಾಮಿಲಿ. ಥರ್ಡ್ ಜನರೇಷನ್ ಆಫ್ ತೂಗುದೀಪ ಶ್ರೀನಿವಾಸ್ ಅವ್ರದ್ದು. Will it be exciting to direct a biopic of Darshan? ದರ್ಶನ್ದು ಬಯೋಪಿಕ್ ಮಾಡಕ್ ಬರ್ತೀನಿ ಅಂದ್ರೆ ದರ್ಶನ್ಗೆ ಹೇಳ್ಬಿಡ್ದು, ಯಾರಿಗೂ ಕೊಡ್ಬೇಡ ಪರ್ಮಿಷನ್, ದಯವಿಟ್ಟು ನನಗೆ ಕೊಡು ಅಂತ. Dinakar, before we get on to Royal, next year ಬಂದ್ರೆ Dinakar completes 20 years in the industry. 20 years? ಅಲ್ಲ ಅಂದ್ರೆ 26 ಹೌದು. ಆಸ್ ಅ ಡೈರೆಕ್ಟರ್ 26ಗೆ 20 years. ಬಟ್ ಇಂಡಸ್ಟ್ರಿಗೆ ನಾನು ಎಂಟರ್ ಆಗಿದ್ದೆ 2000 ಸೊ ಆಲ್ರೆಡಿ ಐ ಆಮ್ 25 years. 5 films in 20 years. I was surprised actually. ಅಂದರೆ ದಿನಕರ್ ಅವ್ರನ್ನ ನಾನು ರಾಯಲ್ ಬಗ್ಗೆ ಕೇಳಬೇಕು ಅಂದಾಗ ಐ ಹ್ಯಾಡ್ ಟು ಗೋ ಬ್ಯಾಕ್ ಟು ವಾಟ್ ಈಸ್ ಡನ್ ಅಂತ ಅಂದಾಗ 5 ಫಿಲಮ್ಸು. ದಿಸ್ ಹಸ್ ಬೀನ್ ದ ನಾರ್ಮ್ ಆಫ್ ಅ ಕನ್ನಡ ಇಂಡಸ್ಟ್ರಿ ವೇರ್ ವಿ ಆಸ್ ಎವ್ರಿ ಡೈರೆಕ್ಟರ್ ಆ್ಯಂಡ್ ಅನ್ ಆ್ಯಕ್ಟರ್ ವೈ ಆರ್ ಯು ಸ್ಲೋ ಅಂತ. ಸಾರಿ ಟು ಬಿಗಿನ್ ಆನ್ ಅ ನೋಟ್ ಲೈಕ್ ದಿಸ್, ಬಟ್ ನಿಮ್ಮಿಂದ ಲೈಕ್ ಗಿವಿಂಗ್ ಸ್ಟಾರ್ಟಿಂಗ್ ವಿತ್ a film like Jote Joteli, which ran for 25 weeks. Yes, ma'am. Yeah, and also a film like Navagraha and Sarathi. Adella kottaga, what keeps you this slow? Anta, what is holding you back? Or else you are lazy. Can't call you lazy, or is like one Dinakar Tugudipa andre one film maker anta ನಾವು ಅನ್ಕೋತೀವಿ. But you have anything else, any other aspects other than making a movie, or this is just a pastime for you? Yeah, no. My priority is always cinema making. ಅಂದರೆ ನಾನು ಒನ್ ಜಾಬ್ ಅಟ್ ಅ ಟೈಮ್ ಪರ್ಸನ್, ನನಗೆ ಮಲ್ಟಿ ಟಾಸ್ಕಿಂಗ್ ಬರಲ್ಲ. ಸೊ ಜೊತೆಲಿ ಆಗಿದ ತಕ್ಷಣ ನೆಕ್ಸ್ಟ್ ಸಾರಥಿ ಮಾಡೋಕ್ಕೆ ಐ ಟುಕ್ ಟೈಮ್, ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ 2 years ಟೈಮ್ ತೊಗೊಂಡೆ ಅದನ್ನ ಮೇಕಿಂಗ್ ಎಲ್ಲ ಮಾಡಿ ರಿಲೀಸ್ ಮಾಡೋಕ್ಕೆ. 26 ಜೊತೆ 2006 ಜೊತೆಲಿ 2008 ನವಗ್ರಹ, ಆ್ಯಂಡ್ ನವಗ್ರಹ ಮಧ್ಯದಲ್ಲಿ ನಂದು ಮದುವೆ ಬೇರೆ ಇತ್ತು. ಸೊ ಅದರಿಂದ ಒಂಚೂರು ಅದಕ್ಕೆ ಟೈಮ್ ಆಯಿತು. ಅದಾದಮೇಲೆ ಸಾರಥಿ 3 years 21ಗೆ ಸಾರಥಿ ಮಾಡಿದ್ದು. ಸಾರಥಿ ಆಗಿದ ತಕ್ಷಣ ನಾವು ಪ್ರೊಡಕ್ಷನಲ್ಲಿ ಬುಲ್ಬುಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಸಾರಥಿ ನಂದು ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಬುಲ್ಬುಲ್ ಟೇಕ್ ಆಫ್ ಆಗಬೇಕಾದ್ರೆ. ಸೊ ಮತ್ತು ಅದು ರೀಮೇಕ್ ಆಗಿರೋದ್ರಿಂದ ಬೇರೆ ಡೈರೆಕ್ಟರ್ ಜೊತೆಲಿ ಸಿನಿಮಾ ಮಾಡೋಣ ಅಂತ MD ಶ್ರೀಧರ್ನ ಹಾಕ್ಕೊಂಡು, ಬಟ್ ಆಲ್ಮೋಸ್ಟ್ ಫ್ರಮ್ ಸ್ಕ್ರ್ಯಾಚ್ ಟು ಎಂಡ್ ರಿಲೀಸ್ ಆದಮೇಲೆ ಕಂಪ್ಲೀಟ್ ಶೇರ್ ಅಮೌಂಟ್ ಬರೋವರೆಗೂ ನನ್ನ ಜವಾಬ್ದಾರಿ ಇತ್ತು. ಯಾಕಂದರೆ ಅದೆಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಪಾರ್ಟ್ನರ್ ಆಗಿರೋದ್ರಿಂದ ಸೊ ಅಮೌಂಟ್ ಬಂದಿರೋದನ್ನೆಲ್ಲನೂ ಅವ್ರಿಗೆ ಡಿವೈಡ್ ಮಾಡೋದು ಅವೆಲ್ಲ ಇತ್ತು. ಸೊ ಅದು ಬುಲ್ಬುಲ್ದು ಮುಗಿತಿದ್ದಂಗೆ ಕವಿಗಳು ಒಂದು ಲೈನ್ ಹೇಳಿದ್ರು. ಸೊ ಆಯಿತು, ಮದುವೆ ಮತ್ತೆ ಕರೋಲೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಕ್ಕೂ ಅಗೇನ್ ಸೇಮ್ ಕಂಪ್ಲೀಟ್ ಸ್ಕ್ರ್ಯಾಚ್ ಟು ಎಂಡ್ವರೆಗೂ ಆ ಕೆಲಸಗಳು. ಅದಾದಮೇಲೆ ಲೈಫ್ ಜೊತೆ ಸೆಲ್ಫಿ ಮಾಡಿದ್ದು 2018 ಅದು ಮುಗಿದ್ಮೇಲೆ ಕರೋನಾ 2 ವರ್ಷ, ಆ್ಯಂಡ್ ಪುನೀತ್ ಸರ್ ಸಿನಿಮಾ ಮಾಡಬೇಕು ಅಂತ ಅದ್ರ ಸ್ಕ್ರಿಪ್ಟಿಂಗು ಅದು ಇದು ಎಲ್ಲ ಟೈಮ್ ಅದಕ್ಕಾಯಿತು. ಆ್ಯಂಡ್ 2023 ಇಂದಲ್ಲಿ ವಿ ಪ್ಲಾನ್ ಟು ಮೇಕ್. But this is always only with our filmmakers only. See, you already have an answer for your why only so many films anta. But why is it only in Kannada industry we have this problem? ಒಂದು ಸಿನಿಮಾ ಆಗ್ತಿದ್ದಂಗೆ ಇನ್ನೊಂದು ರೈಟರ್ಸ್ನ ಕೂರಿಸಿ ಅವರ ಥಾಟ್ಸ್ನ ಅವ್ರಿಗೆ
ಅವ್ರಿಗೆ ಹೇಳಿ ಸ್ಕ್ರಿಪ್ಟ್ ಮಾಡಿಸ್ತಾ ಇರ್ತಾರೆ. ಸೊ ನಾವು ಆ ಥರ ಮಾಡ್ತಾ ಇಲ್ವೇನೋ, ಅದರಿಂದ ನಾವು ಹಿಂಗೆ ಈ ಥರ ಆಗ್ತಾ ಇದೆ. Sometimes don't you feel it is better to be an actor like Darshan sir who has done 55 films than doing 5 films as a director? To be an actor is a big thing ಅಂತ ಅನ್ಸಲ್ವಾ ನಿಮಗೆ? ಅಂದರೆ ಹೌದೌದು, ಆ್ಯಕ್ಟಿಂಗ್ ಇಸ್ ಟಫೆಸ್ಟ್ ಜಾಬ್ ನನ್ನ ಪ್ರಕಾರ. ಡೈರೆಕ್ಷನ್ ಇಸ್ ಈಸಿ ಅಂತ ನನಗೆ ಅನ್ಸೋದು. ಆ್ಯಂಡ್ ಅವ್ರಿಗೇನಂದರೆ ಅದೇ ಅವ್ರದ್ದು ನಾರ್ಮಲ್ ಆಗಿ 9 to 6 ಜಾಬೇ. ಯಾಕಂದರೆ ಅವ್ರು ಮೇಕಪ್ ಹಾಕೊಂಡಾಗ ಕ್ಯಾರೆಕ್ಟ್ರಲ್ಲಿ ಇರ್ತಾರೆ, ಮೇಕಪ್ ತೆಗೆದ್ಮೇಲೆ ಅವರು ನಾರ್ಮಲ್ ಆಗಿರ್ಬೋದು. ಬಟ್ ನಮ್ಮದು ಟೆಕ್ನಿಷಿಯನ್ಸ್ದು ಹೆಂಗೆ ಅಂದರೆ 9 o'clock ಶುರು ಆದರೆ ಕೆಲಸ, 6 o'clock ಪ್ಯಾಕಪ್ ಆದಮೇಲೆ ಇನ್ನೂ ಜಾಸ್ತಿ ಕೆಲಸ ನಮಗೆ. ನಾಳೆದು ಪ್ರೋಗ್ರಾಮ್ ಹೆಂಗೆ ಮಾಡೋದು, ಅದ್ರದ್ದು ಅರೇಂಜ್ಮೆಂಟ್ಸು, ಸೊ ಸೆಟ್ ಪ್ರಾಪರ್ಟಿ ಕರೆಕ್ಟ್ ಆಗಿದೆಯಾ, ಕಾಸ್ಟ್ಯೂಮ್ ಕರೆಕ್ಟ್ ಇದೆ, ಅವೆಲ್ಲ ಚೆಕ್ ಮಾಡಿಕೊಂಡು. ಆ್ಯಕ್ಚುಲಿ ನಮ್ಮ ಅದಕ್ಕೆ ದರ್ಶನ್ ಮದುವೆ ಆಗಿದಾಗ ತುಂಬ ಬೇಜಾರು ಮಾಡ್ಕೊಂಡು, ಅಯ್ಯೋ ಬೆಳಗ್ಗೆ ಹೋದ್ರೆ ನಿಮ್ಮ ಅಣ್ಣ ಸಾಯಂಕಾಲದವರೆಗೂ ಕಾಂಟ್ಯಾಕ್ಟ್ಗೆ ಸಿಗಲ್ಲ, 6 ಗಂಟೆವರೆಗೂ ನಿಮ್ಮ ಅಣ್ಣದ ಕಾಂಟ್ಯಾಕ್ಟೇ ಇರಲ್ಲ ನನಗೆ ಹಂಗೆ ಅಂತ. ಯಾವಾಗ ನಾನು ಡೈರೆಕ್ಟರ್ ಆದಮೇಲೆ ಅವಳು ಒಬ್ಬ ಸದ್ಯ ನನ್ನ ಗಡ್ಡ ಆ್ಯಕ್ಟರ್ ಆಗಿರೋದೇ ವೆರಿ ಗುಡ್, ಡೈರೆಕ್ಟರ್ ಆಗಿಲ್ಲ, ನೀನು ನೈಟ್ ಆದರೂ ಮನೆಗೆ ಬರಲ್ಲ, ಕೆಲಸ ಮಾಡ್ತಾ ಇರ್ತಾರೆ ಸ್ಟುಡಿಯೋಲಿ ಎಲ್ಲ ಅಂತ. ಸೊ ಹಂಗೆ ಅವರು ಜಾಬ್ ನೇಚರೇ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. But is also I understand your this one, but coming to this Virat as an actor, you have taken, you want to stand tall on with all this anta 5 years ಮಾಡ್ಬೇಕಂತ 5 years wait ಮಾಡ್ತಿದ್ದೆ. ಇಲ್ಲ, ಬಟ್ ಆನೆಸ್ಟ್ಲಿ ಯಾರಿಗೆ ಮ್ಯಾಮ್ ಇರುತ್ತೆ 5 years wait ಮಾಡ್ಬೇಕಾದ್ರೆ? ಐ ಥಿಂಕ್ ನೋ ಒನ್ ಹ್ಯಾಸ್. ಇವನ್ ದಿನಕರ್ ಸರ್ ಅಷ್ಟೇ, ಎವ್ರಿ ಒಂದು ಹಾರ್ಡ್ಲಿ ಹಾಲಿಡೇ ತಗೊಂಡು ಎಷ್ಟು 1 month 2 month ಆದ್ಮೇಲೆ ಕೆಲಸ ಮಾಡಿರ್ಬೇಕು ಮನುಷ್ಯ. ಬಟ್ ಈ ಗ್ಯಾಪ್ ನಾವು ತಗೊಂಡಿಲ್ಲ ಮ್ಯಾಮ್, ಗ್ಯಾಪ್ ಅದೇ ಬಂತು. ಅಂದ್ರೆ ಕಿಸ್ ಆದ್ಮೇಲೆ ಐ ಗಾಟ್ ಫ್ಯೂ ಪ್ರಾಜೆಕ್ಟ್ಸ್, ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ಟೇಕ್ ಆಫ್ ಆಗಿಲ್ಲ. ಅವಾಗ ಬೋಗಣ್ಣ ಸರ್ ಕಾಲ್ ಮಾಡಿ, ಜೈನ ಸರ್ ಕಾಲ್ ಮಾಡಿ ದಿನಕರ್ ಸರ್ ಕೈ ಕೊಟ್ರು. ಸೊ ಈ ಪ್ರಾಜೆಕ್ಟ್ ಆಲ್ಮೋಸ್ಟ್ 1.5 years ಆಯ್ತು. ಸೊ ಈಗ ನಾವು ಒಂದಿನ ಹಂಗೆ ಫ್ರೀ ಆಗಿ ಕೊಡ್ತೀವಿ every day in the industry, every day working. But Sanjana, how do you see it as a heroine? Because you also face that because projects ನೀವು ತಗೊಂಡಿರೋದು ಟೇಕ್ ಆಫ್ ಆಗಲ್ಲ. Why am I taking this topic before talking about Royal is we have to understand what your perspectives about the industry I think ಅಷ್ಟೇ. ನಂದು ಟೇಕ್ ಆಫ್ ಆಗಿಲ್ಲ ತರ ಯಾವ್ದಾಗಿಲ್ಲ, ಬಟ್ ರಿಲೀಸಸ್ ಕ್ವೈಟ್ ಡಿಲೇ ಆಗಿದೆ. ಅಂದ್ರೆ ಸಲಗ ಆಗಿ ಐ ಥಿಂಕ್ 21 ರಿಲೀಸ್ ಆಗಿದ್ದು. ಸೊ ಬೋಸ್ ದಟ್ ಹ್ಯಾವ್ ಬೀನ್ ವರ್ಕಿಂಗ್, ಬಟ್ ನಮ್ ಕೈ ಆಕ್ಟ್ರೆಸ್ ಆಗಿ ನಮ್ ಕೈಲಿ ಏನೂ ಇರೋದಿಲ್ಲ. ಹೀರೋಯಿನ್ಸ್ ಆಗಿ ರಿಲೀಸ್ಗೆ 4 ರೆಡಿ ಇದೆ. ಸೊ ಪ್ರಾಬ್ಲಿ ಎಲ್ಲಾನು ಈ ವರ್ಷ ರಿಲೀಸ್ ಆಗುತ್ತೆ. ಇಟ್ಸ್ ವೆರಿ ಟಫ್. ಅಂದ್ರೆ ನಾವ್ ಏನ್ ಅಪ್ಡೇಟ್ ಆಗಿದೀವಿ ಅಥವಾ ಹೆಂಗ್ ಇವಾಗ ಕಾಣಿಸ್ಕೋತೀವಿ ಅಂತ ತೋರ್ಸೋದಕ್ಕೆ ಸಿಗ್ತಾರಲ್ಲ ಆಪರ್ಚುನಿಟಿ. ಅಂದ್ರೆ ಟೈಮ್ ಆಗ್ತಾ ಇರುತ್ತೆ, ಬಟ್ ಸ್ಟಿಲ್ ಸಮಟೈಮ್ಸ್ ಏನು ಮಾಡೋದು. Being selective about the approach you do with each movie, Royal was something which came by accident ನಿಮಗೆ. You supposed to do Puneet's film. ಹೌದು, ಅದಾಗದಿದ್ದಕ್ಕೆ ರಾಯಲ್ ಬಂತು. ಸೊ ಆಕ್ಚುಲಿ ರಾಯಲ್ ನಿಮ್ಮ ಕತೆ ಅಲ್ಲ. ಹೌದೌದು, ನಮ್ಮ ರೈಟರ್ ರಘು ನಿಡವಳ್ಳಿ ಅವರು ಅದು ಕತೆ ಆ್ಯಂಡ್ ಡೈಲಾಗ್ಸು ಅವ್ರದ್ದೇನೆ. ಆ್ಯಂಡ್ ನಮ್ದೊಂದು ಸ್ಕ್ರೀನ್ ಪ್ಲೇ ಟೀಮ್, ಒಂದು 4 ಜನ ಡೈರೆಕ್ಟರ್ಗಳು. ಅಂದರೆ ರಾಘವೇಂದ್ರ ನಾಯಕ್ ಅಂತ ಒಬ್ರು ಡೈರೆಕ್ಟ್ರು, ಶಾನ್ ಅಂತ ಒಬ್ರು, ಶೈಲೇಶ್ ಅಂತ ಒಬ್ರು, ನಾವೆಲ್ಲ ಕೂತ್ಕೊಂಡು. ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮು, ಕೋ ಡೈರೆಕ್ಟ್ರು, ನಮ್ಮ ಕ್ರಿಯೇಟಿವ್ ಹೆಡ್ ಆ್ಯಂಡ್ ಇವನ್ ವಿರಾಟ್, ಎಲ್ಲರೂ ಕೂತ್ಕೊಂಡು ಈ ಸ್ಕ್ರೀನ್ ಪ್ಲೇನ ಮಾಡಿದ್ದು. ಆ್ಯಂಡ್ ಈ ಕತೆ ಹೆಂಗೆ ಟ್ರಾವೆಲ್ ಆಗಬೇಕು ಅಂತ ಡಿಸೈಡ್ ಆಗಿದ್ದು ನಾನು. ಅಂದರೆ ಎಲ್ಲೋ ಒಂದು ಕಡೆ ಯು ಹ್ಯಾಡ್ ಅ ಸ್ಟಾರ್ ಇನ್ ಮೈಂಡ್, ಬಟ್ ವಿತ್ ಯು ಎಕ್ಸಿಕ್ಯೂಟೆಡ್ ಥ್ರೂ ಅ ನ್ಯೂ ಕಮರ್ ಲೈಕ್ ದರ್ಶನ್ ಮೈಂಡಲ್ಲಿ ಇಟ್ಕೊಂಡು ವಿರಾಟ್ಗೆ ತೋರಿಸ್ದಂಗೆ. ಇಟ್ ಇಸ್ ರಾಯಲ್ ಲೈಕ್ ಇಲ್ಲ, ಈಗ ನಾನು ಜೊತೆಲಿ ಮಾಡ್ಬೇಕಾದ್ರೂ ಅಷ್ಟೇ ದರ್ಶನ್ಗೆ ದರ್ಶನ್ ಹತ್ರನೇ ಜೊತೆಲೇ ಮಾಡ್ಬೇಕು ಆ ಸಿನಿಮಾ ಅಂತಾನೆ ಮಾಡಿದ್ದು. ಬಟ್ ದರ್ಶನ್ ಆ ಕತೆಗಳಿಲ್ಲ ಕಣೋ, ನನ್ಕಿಂತ ಚೆನ್ನಾಗೆ ಹೊಸೊಬ್ಬ ಮಾಡಿದ್ರೆ ಚೆನ್ನಾಗಿರುತ್ತೆ, ಪ್ರೇಮ್ ನಾಕು ಅಂತ ಸಜೆಸ್ಟ್ ಮಾಡಿದ್ದೆ ದರ್ಶನ್, ನೆನಪಿರ್ಲಿ ಆಗಿ ರಿಲೀಸ್ ಆಗಿತ್ತು. ಸೊ ಹಂಗೆ ನಾನು ಯಾವುದೇ ಕತೆ ಮಾಡಿಕೊಂಡ್ರು ದರ್ಶನ್ನೇ ಫಸ್ಟ್ ಆ ಕ್ಯಾರೆಕ್ಟ್ರಲ್ಲಿ ನೋಡೋದು. ಆ್ಯಂಡ್ ಇದ್ರಲ್ಲೂ ಅಷ್ಟೇ, ನನಗೆ ಈಗ ಲೈಫ್ ಜೊತೆ ಸೆಲ್ಫಿಲೂ ಅಷ್ಟೇ ಪ್ರಜ್ವಲ್ಲು ಪ್ರೇಮೇ ನನಗೆ ದರ್ಶನ್, ಈಗ ರಾಯಲ್ಲು ಅಷ್ಟೇ ವಿರಾಟೇ ನನಗೆ ದರ್ಶನ್. ಸೊ ಅದೇ ಮೈಂಡ್ ಸೆಟ್ ಅಲ್ಲಿ ನೋಡಿದ್ರೆ. ಆ್ಯಂಡ್ ಈವನ್ ದರ್ಶನ್ ಟ್ರೇಲರ್ ರೆಡಿ ಆದಾಗ ತೋರಿಸಿದಾಗ ಟ್ರೇಲರ್ ನೋಡ್ಬಿಟ್ಟು ಅದೇ ಏನೋ ನನಗೆ ಮಾಡೋ ಥರ ಮಾಡ್ಬಿಟ್ಟಿದೆ ಆ ಸಿನಿಮಾ ಅಂತ. ಸೊ
ಸೊ ಅದೊಂದಿರುತ್ತೆ. ಅಂದರೆ ನನ್ನ ಸಿನಿಮಾಲ್ ನಾನು ಈ ರೀತಿಲೇ ಇರಬೇಕು, ಈಸ್ ಎ ಹೀರೋ ಥರ ಇರಬೇಕು ಅಂತ ಫೀಲ್ ಮಾಡ್ತೀನಿ. ಅಂದರೆ ಎನಿ ಚಾಲೆಂಜಸ್ ಬಂದ್ರೂ ಅದನ್ನ ಓವರ್ಕಮ್ ಮಾಡಬೇಕು ಹೀರೋ, ಎನಿ ಎಮೋಷನ್ನು ಅದನ್ನು ಓವರ್ಕಮ್ ಮಾಡಬೇಕು. ಫ್ರಾಂಕ್ಲಿ ಸ್ಪೀಕಿಂಗ್, ಕಮರ್ಷಿಯಲ್ ಸಿನಿಮಾ ಮೇಕರ್ಸ್ ಎಲ್ಲರಿಗೂ ಅವ್ರ ಹೀರೋನೇ ಒನ್ ಆಫ್ ದ ಬೆಸ್ಟ್ ಅವ್ರ ಲೈಫಲ್ಲಿ. ಸೊ ಆ ಥರನೇ ನಾವು ಪ್ರೊಜೆಕ್ಟ್ ಮಾಡ್ತೀವಿ ನಮ್ಮ ಹೀರೋಗಳನ್ನ. But one thing what I've seen in Dinakar, you're a star director anta heltare, but you can handle a newcomer as well. Very in a same, you see a star in every newcomer also. Yes. The way even the poster, you want to make it look like he's a star in the making. Exactly. ಈಗ ಏನಂದ್ರೆ ಈಗ ಎವ್ರಿ ಡೈರೆಕ್ಟರ್ಸ್ದು ಕೆಲಸನೇ ಅದು ಮ್ಯಾಮ್. ಈಗ ಒಬ್ಬ ಹೀರೋನಾಗ್ಲಿ ಒಬ್ಬ ಕಲಾವಿದನಾಗ್ಲಿ ಅವ್ರಿಗೊಂದು ಇಮೇಜ್ ಇರುತ್ತೆ ಅಂಡ್ ಒಂದು ಲೆವೆಲ್ ಇರುತ್ತೆ. ಅದನ್ನ ರೈಸ್ ಮಾಡಬೇಕು ಅಂತಾನೆ ಎಲ್ಲ ನಾಟ್ ಓನ್ಲಿ ಮೀ, ಎಲ್ಲ ಡೈರೆಕ್ಟರ್ಗಳು ಅದನ್ನ ಮೈಂಡಲ್ಲಿ ಇಟ್ಕೋತಾರೆ. ಈಗ ಈ ಸಿನಿಮಾಲಿ ಈಗ ಕಿಸ್ಸಲ್ಲಿ ವಿರಾಟ್ಗೆ ಈ ಬಿಸ್ನೆಸ್ ಆಗಿದೆ, ಸೊ ರಾಯಲ್ ಅಲ್ಲಿ ಆ ಬಿಸ್ನೆಸ್ ಶುಡ್ ಇನ್ಕ್ರೀಸ್. ಹೆಂಗಾರು ಸರಿ ಅದ್ರದ್ದು ಅಟ್ಲೀಸ್ಟ್ ಅದಕ್ಕಿಂತ ಒಂದು 10 ರೂಪಾಯಿ ಎಕ್ಸ್ಟ್ರಾ ಬಿಸ್ನೆಸ್ ಮಾಡತ್ರ ಆಗ್ಬೇಕು ಈ ಸಿನಿಮಾ ಅಂತಾನೆ ಎಲ್ಲ ಡೈರೆಕ್ಟರ್ಗಳು ಎಫರ್ಟ್ ಆಗೋದು. ಅಂದ್ರೆ ನಾಟ್ ಓನ್ಲಿ ವಿರಾಟ್ ಅಂತಲ್ಲ, ಅವ್ರದ್ದು ಯಾವುದೇ ಹೀರೋ ಜೊತೆ ಮಾಡಿದಾಗ ಅವ್ರ ಬಿಸ್ನೆಸ್ ಪ್ರೀವಿಯಸ್ ಸಿನಿಮಾಕ್ಕಿಂತ ನನ್ನ ಸಿನಿಮಾ ಮಾಡಿದಾಗ ಆ ಬಿಸ್ನೆಸ್ ದೊಡ್ಡದು ಮಾಡೋಣ ಅಂತಾನೆ ಎಲ್ಲ ಡೈರೆಕ್ಟರ್ಗಳು ಯೋಚನೆ ಮಾಡೋದು. ಅದು ದಟ್ ಇಸ್ ದ ವೇ ಆಫ್ ಗ್ರೋತ್ ಅಲ್ಲ ಮ್ಯಾಮ್. We know Virat is a good dancer and a fighter. How have you evolved as an actor? Because it's just your second film. Daily life on update ಆಗಬೇಕು to do any work, I feel so. ಈ ಮೂವಿಗೂ ಕಿಸ್ ಮೂವಿಗೂ ತುಂಬಾ ಡಿಫರೆನ್ಸ್ ಇದೆ. ಅಂಡ್ ಕಿಸ್ ಅಲ್ಲಿ ನೋಡ್ರೆ ವಿರಾಟ್, ರಾಯಲ್ ಅಲ್ಲಿ ನೋಡ್ರೆ ವಿರಾಟ್ 1% ನಿಮ್ಗೆ ಸೇಮ್ ಅನ್ಸ. Future star, ma'am. But Virat. Also, no, he has a, you had AP Arjun directing your first film. You have Dinakar sir directing your second, and Suri will be upcoming. With veteran directors, great directors you have, like, what do you bring to the table as an actor? What do I bring at the time? I'll just go like a white sheet. ಅವ್ರು ಏನ್ ಬರೀತಾರೆ ನಾನು ಹಾಕ್ತಾ ಹೋಗ್ತೀನಿ. That is the best thing I have learned from my Rangayanadalli, from Basu sir and Suresh Babu sir. It's like, see, being a director, Dinakar sir, ಆ ಕತೆ ಬರಿಬೇಕಾದ್ರೂ ಆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗಿರ್ತಾರೆ. He knows better than me. ಆ ಕ್ಯಾರೆಕ್ಟರ್ ಜೊತೆ ಕೂತಿರ್ತಾರೆ, ನಿಂತಿರ್ತಾರೆ, ಊಟ ಮಾಡಿರ್ತಾರೆ. ಎವ್ರಿ ಟೈಮ್ ಹೋಗಿ ನನ್ನ ಕ್ಯಾರೆಕ್ಟರ್ ಹಿಂಗ್ ಬಿಹೇವ್ ಮಾಡೋದು ಥಿಂಕ್ ಮಾಡಿರ್ತಾರೆ. ಈವನ್ ಐ ಕ್ಯಾನ್ ಥಿಂಕ್, ಬಟ್ ಅವ್ರು ನನಗಿಂತ ಬೆಟರ್ ವೇ he knows the character and boundaries ಗೊತ್ತಿರ್ತಾರೆ ಅವ್ರಿಗೆ. So if I go like a white sheet, if he likes ನನ್ನ ಕ್ಯಾರೆಕ್ಟರ್ ಹಿಂಗ್ ಬೇಕು, I just want to be like a student to everyone. So I'll go with like that. So how exciting was it for you? Like very exciting. ಅಂದ್ರೆ ಇವಾಗ ನಾನು ದಿನಕರ್ ಸರ್ ಪ್ರಾಜೆಕ್ಟ್ ಅಲ್ಲಿ ಇಷ್ಟು ದೊಡ್ಡ ಪಾತ್ರ ಪ್ಲೇ ಮಾಡ್ತಿದ್ದೀನಿ ಅಂದಾಗನೇ ಐ ವಾಸ್ ವೆರಿ ಹ್ಯಾಪಿ. ಅಂಡ್ ಈ ಸಿನಿಮಾಲಿ ನಾನು ಇವಾಗ ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಅಲ್ಲಿ ನಾನು ಏನಂತಾರೆ ಒಂದು ಮಾಸ್ ಆಗಿ ಅಥವಾ ವೆರಿ ಗರ್ಲ್ ನೆಕ್ಸ್ಟ್ ಡೋರ್ ಆಗಿ ಕಾಣಿಸ್ಕೊತೀನಿ. ದಿಸ್ ಇಸ್ ದ ಫಸ್ಟ್ ಪ್ರಾಜೆಕ್ಟ್ ನಾನು ಕಮರ್ಷಿಯಲಿ ನನ್ನ ದಿನಕರ್ ಸರ್ ಪ್ರೆಸೆಂಟ್ ಮಾಡೋದು. ಸೊ ಐ ಕಮ್ ಇನ್ ಏನಂತಾರೆ ಸೆಟ್ ಅಲ್ಲಿ ಸಾಂಗ್ಸ್ ಆಗಿರ್ಬೋದು ಅಥವಾ ಡಾನ್ಸ್ ನಂಬರ್ ಆಗಿರ್ಬೋದು, ಒಂದು ವೆಸ್ಟರ್ನ್ ಲುಕ್ ಅಲ್ಲಿ ಕಾಣಿಸ್ಕೊಳ್ಳೋದು. You say you have that glam look ಅಂತನಾ? ಗ್ಲಾಮ್ ಲುಕ್ ಅಲ್ಲಿ ಕ್ಲಾಸಿಯಾಗಿ ಕಾಣಿಸ್ಕೊಂಡಿರೋ ಫಸ್ಟ್ ಸಿನಿಮಾ ನನ್ಗೆ. ಸೊ ನನಗೆ ಇಟ್ಸ್ ಬೀನ್ ವೆರಿ ಸ್ಪೆಷಲ್ ಮ್ಯಾಮ್ ಇನ್ ಎವ್ರಿ ವಿಚ್ ವೇ. ಡೈರೆಕ್ಟರ್ ಅವ್ರ ಕಡೆಯಿಂದ ಆಗಿರ್ಬೋದು, ಪ್ರೊಡಕ್ಷನ್ ಟೀಮ್ ಇಂದ ಆಗಿರ್ಬೋದು, ಎವ್ರಿಥಿಂಗ್ ಇಟ್ಸ್ ಬೀನ್ ವೆರಿ ಹ್ಯೂಜ್ ನನಗೆ, ನನ್ನ ಕರಿಯರ್ಗೆ. ಹೀರೋ ಅವ್ರ ಕಡೆಯಿಂದ ಆಗಿರ್ಬೋದು, ಇಟ್ಸ್ ಬೀನ್ ವೆರಿ ಹ್ಯೂಜ್ ಮ್ಯಾಮ್ ನನಗೆ. ಸೊ ರಾಯಲ್ ಇಸ್ ವೆರಿ ಸ್ಪೆಷಲ್ ಸಿನಿಮಾ ನನಗೆ. But every film ನೀವು ಮಾಡಿದಾಗ್ಲೂ there is often that comparison to your hit movie. As a director it becomes difficult. ಕಂಪ್ಯಾರಿಸನ್ ಬರುತ್ತೆ. ಬಟ್ ಒಂದೇನು ಅಂದ್ರೆ ನಾನು ಐ ಆಮ್ ಲಕ್ಕಿ ಇನಫ್ ಏನಂದ್ರೆ ನಂದು ಜೊತೆಲಿ ಜಾನರೇ ಬೇರೆ, ನವಗ್ರಹ ಜಾನರೇ ಬೇರೆ, ಸಾರಥಿ ಜಾನರೇ ಬೇರೆ, ಅಂಡ್ ಲೈಫ್ ಜೊತೆ ಸೆಲ್ಫಿ ಜಾನರೇ ಬೇರೆ, ಅಂಡ್ ಇವನ್ ನಾವು ರಾಯಲ್ ಸಿನಿಮಾ ಜಾನರೇ ಬೇರೆ. ಅಂದ್ರೆ ನಂದು ಹೌದು ಸಕ್ಸಸ್ನ ಕಂಪೇರ್ ಮಾಡ್ಬೋದು, ಸಿನಿಮಾನ ಕಂಪೇರ್ ಮಾಡೋಕ್ಕಾಗಲ್ಲ. ನಂದೆಲ್ಲ ಸಿನಿಮಾಗಳು ಬೇರೆ 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 ಇರೋದ್ರಿಂದ, ಆ್ಯಂಡ್ ನನಗೂ ಬೇರೆ ಬೇರೆ ಇರೋದ್ರಿಂದ ಪ್ರೆಸೆಂಟೇಷನ್ನು ಬೇರೆದು ಮಾಡೋಕ್ಕೆ ತುಂಬ ಅವಕಾಶಗಳು ಸಿಗುತ್ತೆ. ಆ್ಯಂಡ್ ಬ್ರೈನ್ ಸ್ಟಾರ್ಮಿಂಗ್ ಮಾಡ್ಕೊಂಡು ಹೊಸದಾಗಿ ಹಿಂಗೆ ಈ ಸೀನ್ನ ಹೇಳಿ ಅದೊಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋದು ನನಗೆ. ಎವ್ರಿ ಸಿನಿಮಾ ಸ್ಕ್ರಿಪ್ಟ್ ಮಾಡ್ಬೇಕಾರಾಗಲಿ, ಇಲ್ಲೋ ಬೆಳಗ್ಗೆ ಎದ್ದು ಶೂಟಿಂಗ್ ಸ್ಪಾಟ್ಗೆ ಹೋದಾಗಲೂ ಅಷ್ಟೇ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ದೊಂದು ಪ್ರಪೋಸ್ ಸೀನ್ ಇದೆ ಸಿನಿಮಾಲಿ. ಅದನ್ನು ಬರೀ ಇಬ್ಬರಿಗೂ ಪ್ರಪೋಸ್ ಅಂತ ಅಷ್ಟೇ ಹೇಳಿದ್ದೆ,
ಇನ್ನೇನು ಡೀಟೇಲ್ ಹೇಳಿರಲಿಲ್ಲ. ಆಮೇಲೆ ಅಲ್ಲಿ ಸ್ಟೋರಿ ಇದು ಹೇಳ್ಬೇಕಾದ್ರೆ ಅವ್ರದ್ದು ಏನು ಲೈನ್ಸ್ ಬರ್ತದ್ರ ದ ವೇ ಆಫ್ ಪ್ರೆಸೆಂಟೇಷನ್ ನಾನು ಅವ್ರಿಗೆ ಹೇಳಿರಲಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಅದು ಹೇಳಕ್ ಗೊತ್ತಾಗಲ್ಲ, ಅದು ಇನ್ಸ್ಟಿಂಕ್ಟ್ ಆಗಿ ಹೆಂಗೆಗೋ ಬರುತ್ತೆ ಅದಂಗೆ ಮಾಡ್ಕೊಂಡು ಹೋಗ್ತೀನಿ. ಅವತ್ತು ಶೂಟಿಂಗ್ ಸ್ಪಾಟ್ಗೆ ಸಂಜನಾ ಬಂದಾಗ ಏನಿದು ಎಲ್ಲ ಹಿಂಗಿದೆ ಹಿಂಗೆ ತುಂಬ ಎಕ್ಸೈಟ್ ಆಗ್ಬಿಟ್ರು ನೋಡ್ಬಿಟ್ಟು, ಹೌದಾ ಏನಿದು ಸೀನ್ ಹೆಂಗೆ ಹಿಂಗೆ ಮಾಡ್ತೀರಂಗೆ. ನಾನು ಅವಾಗ ಎಕ್ಸ್ಪ್ಲೇನ್ ಮಾಡೋದು, ಇಲ್ಲ ಸಂಜನಾ ನೀವು ಹಿಂಗೆ ಬರ್ತೀರಾ, ಹಿಂಗೆ ಬಂದಾಗ ಫುಲ್ ರೂಮ್ ಡಾರ್ಕ್ ಆಗಿರುತ್ತೆ, ನಿಮ್ಗೆ ಏನು ಕಾಣಿಸ್ತಾ ಇರಲ್ಲ, ವಿರಾಟ್ ವಾಯ್ಸ್ ಬರುತ್ತೆ, ಅದಾದ್ಮೇಲಿಂದ ಒಂದೊಂದು ಪಾಯಿಂಟಲ್ಲಿ ಈ ಥರ ಲೈಟ್ ಸಂಜನಾ ಅಂದರೆ ಎಕ್ಸೈಟ್ ಆಗ್ಬಿಟ್ರು ಅವರು, ಇದು ನಾನು ಮಾಡ್ತೀರಾ ಇಷ್ಟು ಚೆನ್ನಾಗಿರುತ್ತಾ ಅಂತ. ಅವಾಗ ಅನ್ಸೋ ಎಸ್ ಅದರಲ್ಲಿ ಆ್ಯಕ್ಟ್ ಮಾಡೋರೆ ಅಷ್ಟು ಎಕ್ಸೈಟ್ ಆಗಿದ್ದಾರೆ. ನಾನು ಹೌದು ವೆನ್ ಸ್ಕ್ರೀನ್ ಪ್ಲೇ ಮಾಡಿದಾಗ ನಾನು ಎಕ್ಸೈಟ್ ಅದೆ, ಇದನ್ನ ಈ ರೀತಿಲಿ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡೋಣ, ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ ಹಂಗೆ ಹಿಂಗೆ ಅಂತ. ಆ್ಯಂಡ್ ಅದನ್ನ ಸಂಜನಾಗೆ ಹೇಳಿದಾಗ ಅದನ್ನ ಎನಾಕ್ಟ್ ಮಾಡಕ್ಕೆ ಸಂಜನ್ಗೆ ವಿರಾಟ್ಗೆ ಹೇಳಿದಾಗ ಅವರು ಎಕ್ಸೈಟ್ ಆದರು. ಸೊ ನನಗೆ ಆ ಕಾನ್ಫಿಡೆನ್ಸ್ ಆಗೋ, ಈಗ ಫಸ್ಟ್ ಕ್ರಿಯೇಟ್ ಮಾಡಿದಾಗ ನಾ ಎಕ್ಸೈಟ್ ಆದೆ, ಅದನ್ನ ಹೇಳಿದಾಗ ನನ್ನ ಆಕ್ಟರ್ಸ್ ಎಕ್ಸೈಟ್ ಆದರು, ಅವ್ರ ಅದು ಪ್ರೆಸೆಂಟೇಷನ್ ಜನ ನೋಡಿದಾಗ ಅವರು ಎಕ್ಸೈಟ್ ಆಗ್ತಾರೆ ಅಂತ. ಸೊ ಆ ರೀತಿಲಿ ಅಲ್ಲಿ ಕ್ಯಾಲ್ಕುಲೇಟ್ ಅಷ್ಟೇ. ಲಾಟ್ ಆಫ್ ಲರ್ನಿಂಗ್ ಫ್ರಮ್ ದಿನಕರ್ ಸರ್. ಬಟ್ ನನ್ ಕಮರ್ಷಿಯಲ್ ವೈಸ್ ಆಕ್ಟಿಂಗ್ ಎಲ್ಲ ಮಾಡೋದು ಇಟ್ಸ್ ಅ ನ್ಯೂ ಥಿಂಗ್. ಅಂದ್ರೆ ಓವರ್ ದ ಎಕ್ಸ್ಪ್ರೆಷನ್ ಆಗಬಾರ್ದು, ಸೆಟಲ್ ಇರ್ಬೇಕು, ಆಮೇಲೆ ಕಡಿಮೆ ಹೇಳ್ಬೇಕು, ಆಮೇಲೆ ಪಂಚ್ ಡೈಲಾಗ್ ಪಂಚ್ ತರ ಹೇಳ್ಬೇಕು, ಮಿಕ್ಕಿದ ಡೈಲಾಗ್ ಮಾಡ್ಬೇಕು. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ದಿನಕರ್ ಸರ್ ಹೇಳ್ತಾರೆ, ದರ್ಶನ್ ಸರ್ ಎಕ್ಸಾಂಪಲ್ ಆಗ್ಬಿಟ್ಟು ಹಿಂಗ್ ಮಾಡ್ಬೇಕಂತ. ಸೊ ಇಟ್ಸ್ ಆಲ್ ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡ್ತೀರಾ ಮ್ಯಾಮ್ ಕಂಪೇರ್ ಟು ಕಿಸ್ ಮೂವಿ. ಫಸ್ಟ್ ಟೈಮ್ ನಾನು ವಿರಾಟ್ನ ನನಗೆ ಬೋಗಣ್ಣ ಪರಿಚಯ ಮಾಡಿಸಿದಾಗ ತುಂಬ ಲೀನಾಗಿ ಫುಲ್ ಸಿಕ್ಸ್ ಪ್ಯಾಕು ಕೆನ್ನೆಲ್ಲ ಹಿಂಗಿತ್ತು. ನಮ್ಮ ಸ್ಕ್ರೀನ್ ಪ್ಲೇ ಟೀಮ್ ಫುಲ್ಲು ಶಾಕು. ಅವ್ರು ನೋಡೋದು ನಾನು ನೋಡೋದು, ವಿರಾಟ್ ನೋಡೋದು ನಾನು ನೋಡೋದು, ಹಿಂಗೆ ನೋಡ್ತಾ ಇದ್ದೆ. ಆಮೇಲೆ ವಿರಾಟ್ ಎಲ್ಲ ಮಾತಾಡ್ಕೊಂಡೆಲ್ಲ ಒಂದು ಹಾಫ್ ಆನ್ ಅವರ್ 1 hour ಎಲ್ಲ ಇದ್ದು ಹೋದಾದ್ಮೇಲೆ ಅವರು ಸರ್ ಕಮರ್ಷಿಯಲ್ ಆಗಿ ಮಾಡ್ಕೊಬಿಟ್ಟಿದ್ವಿ ಸ್ಕ್ರಿಪ್ಟು. ವಿರಾಟ್ ನೋಡಿದ್ರೆ ಗಡ್ಡ ಮೀಸೆ ತೆಗೆದು ಶರ್ಟು ಚಡ್ಡಿ ಹಾಕಿದ್ರೆ ಸ್ಕೂಲ್ ಕಳ್ಸೋರ್ ಥರ ಇದೆ, ಹೆಂಗೆ ಒಬ್ಬ ಸ್ಕೂಲ್ ಹುಡುಗನ ಕೈಲಿ ಈ ಥರ ಈ ಸೀನ್ನೆಲ್ಲ ಹೆಂಗೆ ಪ್ರೆಸೆಂಟ್ ಮಾಡೋದು ಹಂಗೆ ಇಲ್ಲ ಡೋಂಟ್ ವರಿ, ಎಲ್ಲರಿಗೂ ಎಲ್ಲ ಡೈರೆಕ್ಟರ್ಗಳು ಹಂಗಿರುತ್ತೆ. ವಿಲ್ ಟೆಲ್ ಹಿಮ್ ಏನೇನು ಪ್ರಿಪೇರ್ ಆಗಬೇಕು ಅಂತೆಲ್ಲ ಹೇಳೋಣ ಅಂತ. ನಮ್ಗೆ ಆಲ್ಮೋಸ್ಟ್ 45 days ಟೈಮ್ ಇತ್ತು. ನಾನು ಈವ್ನಿಂಗ್ ವಿರಾಟ್ಗೆ ಫೋನ್ ಮಾಡಿದೆ. ಫೋನ್ ಮಾಡಿ ವಿರಾಟ್ ಒಂದು ಸ್ವಲ್ಪ ನೀವು ಮಾಸ್ ಬಿಲ್ಡ್ ಆಗಬೇಕು, ತುಂಬ ಲೀನ್ ಆಗಿದ್ದೀರಾ, ನಂದು ಕಮರ್ಷಿಯಲ್ ಆಗೆಲ್ಲ ಸೀನ್ ಪ್ಲ್ಯಾನ್ ಮಾಡಿಬಿಡ್ತೀವಿ. ಸೊ ಅಲ್ಲಿ ನಿಂತಾಗ ಹೌದು ನೀವು ಹೇಳೋ ಡೈಲಾಗ್ಸಿಂದ ಜನ ಹೌದು ಎಸ್ ಕರೆಕ್ಟ್ ಅವ್ನು ಹೇಳ್ತಿರೋದು ಅಂತ ಬಿಲೀವಬಲ್ ಆಗಬೇಕು. ಸೊ ಅದಾಗಬೇಕಂದ್ರೆ ನೀವು ಒಂಚೂರು ವೇಟ್ ಗೇನ್ ಆಗಬೇಕು. ಸರಿ ಎಷ್ಟಾಗಬೇಕು ಸರ್ ಅಂತ ಕೇಳಿದ್ರು. ನಾನು ಅಂದೆ ಈಗ ಎಷ್ಟಿದ್ದೀರಾ ಅಂದ್ರೆ ಅವರು ಐ ಥಿಂಕ್ 84 ಅಲ್ಲ 70 ಏನೋ ಇದ್ರು. ನಾನಂದ್ರೆ ಮಿನಿಮಮ್ 10 kgs 80-81 ಆರು ಆಗ್ಬೇಕು ನೀವು ಸ್ವಲ್ಪ ಅಂತ. ಬಟ್ ಹೊಟ್ಟೆಗಿಟ್ಟೆಲ್ಲ ಬರೋದು ಬೇಡ, ಆ ಮಾಸ್ ಬಿಲ್ಡ್ ಆಗಬೇಕು. ಸರಿ ಎಷ್ಟು ದಿನ ಟೈಮ್ ಇದೆ ಸರ್ ಅಂದರು. ನಾನು ಅಂದೆ 45 days ಇದೆ ಶೆಡ್ಯೂಲ್ ಸ್ಟಾರ್ಟ್ ಆಗೋಕ್ಕೆ, ಅಷ್ಟರಲ್ಲಿ ರೆಡಿ ಆಗಿ ಅಂತ. ಓಕೆ ಸರ್ 30 days ರೆಡಿ ಆಗಿ ಬಂದರು ಮ್ಯಾಮ್. 10 kgs ಆ್ಯಡ್ ಮಾಡ್ಕೊ 10-11 kgs ಆ್ಯಡ್ ಮಾಡಿ 30 days ಬಂದರು. ಪರ್ಫೆಕ್ಟ್ ಆಗಿದ್ರು. ಎಸ್ ದಿಸ್ ಈಸ್ ಮೈ ರಾಯಲ್ ಕೃಷ್ಣ ಅಂತ. ಅವಾಗ ಅಂದರೆ ಅವ್ರ ಕ್ಯಾರೆಕ್ಟರ್ಸ್ ಕೃಷ್ಣ ಹಂಗೆ ಅನಿಸ್ತು ನಮಗೆ. ಆ್ಯಕ್ಚುಲಿ ಒಂದು ಸೀನ್ನ ಒಂದು 2-3 ಸೀನ್ ಅಂತೂ ಸಿನಿಮಾಲಿ ವಿರಾಟನೇ ಬರೆದಿದ್ದಾರೆ, ಡೈಲಾಗ್ಸು ಅವೆಲ್ಲನೂ. ನನಗೆ ಇಲ್ಲ ರಘು ನಿಡ್ವಳ್ಳಿ ಬರ್ತಿದ್ದೆ ಯಾಕೋ ಅವಾಗ ಅವ್ರ ಪಾಪ ಫಸ್ಟ್ ಹೇಳಿದಾಗ ರಘು ನಿಡ್ವಳ್ಳಿ ಚೆನ್ನಾಗಿದೆ ಅನಿಸ್ತು. ಒಂದು ಹಿಂದಿನ ದಿನ ಶೂಟಿಂಗ್ ಸ್ಪಾಟಿನಲ್ಲಿ ಪ್ರಿಪೇರ್ ಆಗಬೇಕಾದ್ರೆ ಯಾಕೋ ಇದು ಮಿಸ್ ಹೊಡಿತಾ ಇದೆ ಹಂಗೆ ಹಿಂಗೆ. ಸರ್ ನಾನು ಟ್ರೈ ಮಾಡಲ ಅನ್ನೋರು. ಸರಿ ಏನೋ ಹೊಸದು ನನಗೆ ಕಾನ್ಫಿಡೆನ್ಸ್ ಇರಲ್ಲ ಅವರು ಬರೀತಾರೆ ಅಂತ. ಸರಿ ಹೇಳ್ತಿರಲ್ಲ ಟ್ರೈ ಮಾಡಿ ಅಂತ. ಅದ್ಭುತವಾಗಿ ಬರೆದ್ರು ಮ್ಯಾಮ್, ತುಂಬ ಚೆನ್ನಾಗಿತ್ತು. ಒಂದು 3 to 4 scenes ಅಲ್ಲಿ ವಿರಾಟ್ದೇನೆ ಇದು ಡೈಲಾಗ್ಸ್ ಎಲ್ಲ ಇರೋದು. ಆ್ಯಂಡ್ ನಾವು ಮ್ಯೂಸಿಕ್ ಹೋದಾಗ ಸರ್ ಬರ್ಬೋದಾ ಕಂಪೋಸಿಂಗ್ಗೆ ಹಂಗೆ, ಸರಿ ಬನ್ನಿ ಅಂತ ಅದಕ್ಕೂ ಕರೀತಾ ಇದ್ದೆ. ಬರೋರು ಬಂದು ಜೊತೆಲಿ ಕೂರೋರು ಎಲ್ಲ ಸೈಲೆಂಟಾಗಿ ಎಲ್ಲ ನೋಡೋರು. ಆಮೇಲಿಂದ ಎಲ್ಲ ಫೈನಲ್ ಏನೋ ಸರ್ ಒಂದು ಸಜೆಷನ್ ಸರ್ ಅಂತ ಹೇಳೋರು. ಚೆನ್ನಾಗಿರೋದು. ಒಂದೊಂದ್ಸತಿ ಡಬ್ಬಾನು ಕೊಡೋರು. ಬಟ್ ನಾನು ವಿರಾಟ್ ಸೊ ಏನೋ ಅದ್ ನೀವು ಹೇಳ್ತಾ ಇರ್ಬೇಕಾರೆ ಅವ್ರು ಕೇಳಿಸ್ಕೊಳ್ಳೋದು ಇದೆಯಲ್ಲ, ನನ್ನ ಬಗ್ಗೆ ಏನೋ ಹೇಳ್ತಾ ಇದ್ದಾನೆ ಅಂತ. ಇಲ್ಲ ನಿಜ ಅದು. ಇವೆಲ್ಲ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ಕಂಪ್ಲೀಟ್ಲಿ ಟ್ರೂ. He is very passionate. ಅವ್ರು ಯಾವಾಗ ನಂಗೆ ಒಂದು ಮಾತು ಹೇಳ್ತಾರೆ, ನಾನು ತೆಗಿಯೋ ಶಾಟ್ ಡಬ್ಬ ಆಗಿದ್ರು ಪರವಾಗಿಲ್ಲ, ಬಟ್ ನನಗೆ ಅದು ಪರ್ಫೆಕ್ಟ್. ನಾನು ಏನ್ ಅನ್ಕೊಂಡಿದೀನಿ ನನ್ನ ಮೈಂಡ್ಲ ಅದು ಹಂಗೆ ಬರ್ಬೇಕು ಅಂತ. ಅಂದ್ರೆ ಅವ್ರು ಹಂಗ ಅನ್ಕೊಂಡಿರ್ತಾರೆ. ನಾನು ಫಸ್ಟ್ ಯಾವಾಗ ಒಂದು ಶಾರ್ಟ್ ಮಾಡಿದಾಗ ಕ್ಯಾಮ್ರಾ ಇಂದ ಐ ಮೀನ್ ಮಾನಿಟರ್ ಇಂದ ಫೇಸ್ ಮಾಡ್ತೀನಿ, ವೆದರ್ ಈ ಸ್ಮೈಲಿಂಗ್ ಆರ್ ನಾಟ್. ಇಫ್ ಈ ಸ್ಮೈಲಿಂಗ್ ದೆನ್ ಓಕೆ. ಅಂದ್ರೆ ಎವ್ರಿ ಡೇ ಇಟ್ಸ್ ಲೈಕ್ ಅ ಲರ್ನಿಂಗ್ ಪ್ರೋಸೆಸ್ ಮ್ಯಾಮ್. ಆಮೇಲೆ ಎಲ್ಲ ಬಿಟ್ಕೊಳ್ಳೋದು ಐ ಮೀನ್ ಬರೋದು ಇಂಟ್ರೆಸ್ಟ್ ಓಕೆ ಮ್ಯಾಮ್, ಬಟ್ ಎವ್ರಿವೇರ್ ಲೈಕ್ ಹಿ ಯೂಸ್ ಟು ಕಾಲ್ ಅಂಡ್ ವಿತ್ ಅಂದ್ರೆ ಪ್ರತಿಯೊಂದು ಹೇಳ್ಕೊಡೋದಿರುತ್ತೆ ಗೊತ್ತಾ. ಫ್ಯೂ ಟೈಮ್ಸ್ ನಾನು ಚೈಲ್ಡಿಶ್ ತರ ಕ್ವೆಶನ್ ಗಳು ಕೇಳಿದ್ದು ಇದೆ. ಅದೆಲ್ಲದಕ್ಕೂ ಲೈಕ್ ನೀಟಾಗಿ ಕಾಮಾಗಿ ಆನ್ಸರ್ ಮಾಡ್ಕೊಂಡು he was like a teacher.
This is one of the this is the highest budget film for you also? No. ನೋ ನಾನು ಇದಕ್ಕಿಂತ ಬಜೆಟ್ ಜಾಸ್ತಿ ಮಾಡಿದೆ, ಬಟ್ ವಿರಾಟ್ಗೆ ಒಬ್ಬ ಸೆಕೆಂಡ್ ಸಿನಿಮಾದವನಿಗೆ ಇಟ್ಸ್ ಹ್ಯೂಜ್ ಮ್ಯಾಮ್, ವೆರಿ ಹ್ಯೂಜ್. ಅಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಜಯಣ್ಣನು ಅದೇ ಹೇಳ್ತಿದ್ರು, ಈಗ ನಾವು ಬರೀ ಕನ್ನಡ ಸಿನಿಮಾ ಜೊತೆಲಿ ಕಾಂಪೀಟ್ ಮಾಡೋದಲ್ಲ, ನಮ್ಮ ಅಕ್ಕಪಕ್ಕ ಸ್ಟೇಟ್ ಅಲ್ಲಿರೋ ಸಿನಿಮಾಗಳ ಜೊತೆಲೂ ಕಾಂಪೀಟ್ ಮಾಡಬೇಕು. ಅಂಡ್ ನಾವು ರೇಸಲ್ಲಿ ಇದೀವಿ ಅಂತ ನಮ್ದು ಈಗ ಟ್ರೇಲರ್ ನೋಡಿದಾಗ, ಸಾಂಗ್ಸ್ ನೋಡಿದಾಗ ಜನಗಳಿಗೆ ಅನ್ಸ್ಬೇಕು, ಇಲ್ಲಪ್ಪ ಇದು ನಮ್ದು ಕನ್ನಡ ಸಿನಿಮಾ ಆದ್ರೂ ಏನು ಪರಭಾಷೆ ಚಿತ್ರಗಳಿಗಿಂತ ಏನು ಅದ್ರದ್ದು ಕ್ವಾಲಿಟಿ ಕಮ್ಮಿ ಇದೆ, ಆ ಥರ ಇರಬಾರ್ದು, ಚೆನ್ನಾಗೇ ಇರಲಿ ಅಂತಾನೆ ಜಯಣ್ಣ ಅವರೆಲ್ಲ ಹೇಳಿ, ಅದಕ್ಕೆ ಈ ಸಿನಿಮಾ ಈ ಥರ ದೊಡ್ಡದಾಗೆ ಇಲ್ಲೋ ಲ್ಯಾವಿಶ್ ಆಗೇ ಇಲ್ಲೋ ರಿಚ್ ಆಗಿ ಕಾಣ್ತಾ ಇದೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ಜಯಣ್ಣ ಅಂಡ್ ಬೋಗಣ್ಣ. Yeah, but there was also in between a bus. Now you told me it's Raghu Nirvali's story anta. Was this Puneet's story written for Puneet that was later? ಇಲ್ಲ ಪುನೀತ್ ಸರ್ಗೆ ಬರ್ದಿತ್ತು ನಂದು ಕತೆ, ಇದು ರಘು ನಿಡ್ವಳ್ಳಿ ಅವ್ರದ್ದು ಕತೆ. ಅದಿನ್ನೂ ಅದು ಹಂಗೆ ಇದೆ, ಬಟ್ ಫ್ಯೂಚರ್ 100% ಆ ಸಿನಿಮಾ ಅಂತೂ ಮಾಡೇ ಮಾಡ್ತೀನಿ. Equal interest to equal highlight comes the personal life. So is it necessary, like we are here, you talk about profession and whatever about movies. When I heard about the kind of talk about your house and all, I don't think even an Aadhaar card or a PAN card will ask how many square feet you are living in. Is it necessary to clarify people where you stay, what you do? Until, like, you know, if you have to, your work should speak, not your personal matters. I just want to know from you, how are you handling this? Like, ಎಲ್ಲ ಕ್ವಶನ್ಸ್ಗೂ ನಾವು ರೈಸ್ ಮಾಡಿದವ್ರ ಹತ್ರ ಹೋಗಿ ಕ್ಲಾರಿಫೈ ಮಾಡಬೇಕು ಅಂತ ಏನು ಇಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಒಂದೊಂದ್ಸತಿ ತುಂಬಾ ನಾನ್ ಸೆನ್ಸ್ ಆಗಿ ಆ ಪರಿಸ್ಥಿತಿಲಿ ಯಾರನ್ನೋ ಇನ್ನೊಬ್ಬನ್ನ ಡಿಗ್ರೇಡ್ ಮಾಡೋಕ್ಕೋಸ್ಕರನೋ, ಇಲ್ಲ ಅವನ ಬಗ್ಗೆ ದ್ವೇಷ ಕ್ರಿಯೇಟ್ ಮಾಡೋಕ್ಕೋ, ಇಲ್ಲ ಅವ್ರ ಬಗ್ಗೆ ನೆಗೆಟಿವ್ ಬರೋಕ್ಕೋಸ್ಕರ ಇನ್ನೊಬ್ಬನ ಥ್ರೂ ಅದನ್ನ ಹೇಳಕ್ಕೆ ಅಂತ ಪ್ರಯತ್ನ ತುಂಬಾ ಜನ ಪಡ್ತಾರೆ. ಸೊ ಏನ್ ಮಾಡೋಕ್ಕಲ್ಲ, ಅವ್ರ ಮೆಂಟಾಲಿಟಿ ಏನು. ಈಗ ಎಲ್ಲರೂ ಹೇಳ್ತಾರೆ, ಈಗ ನೀವೇ ಹೇಳಿದ್ರಿ ಅದನ್ನ ಕ್ಲಾರಿಫೈ ಮಾಡಿ ಕ್ವಶನ್ ಅವರೇ ಕ್ರಿಯೇಟ್ ಮಾಡ್ಕೋತಾರೆ. ನಮ್ಗೆ ಗೊತ್ತಿರಲ್ಲ, ಅದು ಏನು ಅಂದ್ರೆ ನೀವು ಕೇಳ್ತಿದ್ದು ಯಾವ್ದು ಅಂದ್ರೆ ಒಂದಷ್ಟು ದಿನ ಸಿಂಗಲ್ BHK ಮನೇಲಿ ದಿನ ಕರೀದಾನೆ ಅಂತ ಬಂದಿದೆ. ಏನು ಅಂದ್ರೆ ದರ್ಶನ್ ತಮ್ಮನ್ನ ಚೆನ್ನಾಗಿ ನೋಡ್ಕೋತಿಲ್ಲ. ಮ್ಯಾಮ್, ಈಗ ಯಾವ ತಂದೆ ತಾಯಿಗೆ ದರ್ಶನ್ ಹುಟ್ಟಿದಾನೆ ಅದೇ ತಂದೆ ತಾಯಿಗೆ ನಾನು ಹುಟ್ಟಿದ್ದೀನಿ. ಸೊ ಅವನು ಸೆಲ್ಫ್ ಮೇಡ್ ಮ್ಯಾನ್, ಅವನಿಗೂ ಯಾರು ಸಪೋರ್ಟ್ ಇಲ್ಲ, ಅವನೇ ಸ್ವಂತವಾಗಿ ಕ್ರಿಯೇಟ್ ಅವನ ಇದನ್ನ ಎಸ್ಟಾಬ್ಲಿಷ್ ಮಾಡ್ದ ಎಂಪೈರ್ನ. ಸೊ ಆ ಪೊಟೆನ್ಷಿಯಲ್ ಅದೇ ರಕ್ತ ನನ್ನ ಮೈಲೂ ಹರಿತಾ ಇದೆ ಅಂದ್ರೆ ನನ್ನಲ್ಲೂ ಆ ಪೊಟೆನ್ಷಿಯಲ್ ಇದೆ. ಸೊ ವೈ ಶುಡ್ ಐ ಡಿಪೆಂಡ್ ನಿಮ್ಮಂತ ನಾನು ಫೀಲ್ ಮಾಡ್ತೀನಿ. ದರ್ಶನ್ ಯಾವತ್ತು ನಾನು ಇವಾಗ ಏನಾರು ನಂಗೊಂದು ಈ ಥರದೊಂದು ಮನೆ ಬೇಕು ಅಂತ ಪಾಯಿಂಟ್ ಔಟ್ ಮಾಡಿದ್ರೆ 5 ನಿಮಿಷನ ಯೋಚನೆ ಮಾಡೋದ ಮ್ಯಾಮ್ ಕೊಡಿಸ್ತಾನ ನಾನೇ ಕೇಳಲ್ಲ. Why is it that you have to, like, I know it's an open book, that doesn't mean you have to clarify each and everything to the what is the interest of the audience, your work. ಮೀಡಿಯಾದವ್ರ ಹತ್ರ ಮಾಡ್ತಾರೆ, ನಾವು ಏನೋ ದೊಡ್ಡ ಯಾರು ಆನ್ಸರ್ ಮಾಡಕ್ ಆಗದಿರೋ ಅಂತ ಕ್ವಶನ್ ರೈಸ್ ಮಾಡ್ಬಿಟ್ಟಿದೀವಿ, ಇದನ್ನ ಫೇಸ್ ಮಾಡ್ತಾರೆ. ಆಕ್ಚುಲಿ ನಾನು ಅದು ಓಪನ್ ಆಗಿ ನೀಟಾಗಿ ಖುಷಿಯಾಗಿ ಅದಕ್ಕೆ ಆನ್ಸರ್ ಮಾಡಿದೆ, ಕ್ಲಾರಿಫೈ ಮಾಡಿದೆ, ತಗೊಳಕ್ ಅವ್ರಿಗೆ ತಾಕತ್ತಿಲ್ಲ. ಏನ್ ಮಾಡೋದು ಮ್ಯಾಮ್? The theme of Royal is about manipulation, ambition and betrayal. Bold ಅಂತ ಆ ಥರ ಅನಿಸ್ತಾ ಇದೆ. How do these elements reflect your vision of Royal ಅಂತ? ಬಟ್ ಈ ಸಿನಿಮಾ ಕತೆ ಬಂದು ಬೇಸಿಕ್ಲಿ ಕೃಷ್ಣ ಒಂದು ಜರ್ನಿ ಹೇಗಿರುತ್ತೆ ಅಂದ್ರೆ, ಒಂದ್ ಧರ್ಮನ ಗೆಲ್ಸೋದಕ್ಕೆ ಯಾವ ಧರ್ಮ ಮಾಡೋದು ಅಥವಾ ಯಾವ ದಾರಿ ಹೋದ್ರು ಪರವಾಗಿಲ್ಲ, ಬಟ್ ಕೊನೆಯಲ್ಲಿ ಧರ್ಮ ಗೆಲ್ಬೇಕು. ಕುರುಕ್ಷೇತ್ರದ ಭಗವದ್ಗೀತಾ. ಸೊ ಇದ್ರಲ್ಲಿ ನಮ್ ಹೀರೋ ಕ್ಯಾರೆಕ್ಟರ್ ಆತರ ನನ್ಗೆ ಯಾರೋ ಹೇಳಿದ್ರು that some traits of ಬಾಜಿಗರ್ ಇದೆ ಅಂತ. ಬಾಜಿಗರ್ ಇಲ್ಲ ಮ್ಯಾಮ್. Why is it important to bring a mother-son sentiment story in most of the films? Ma'am, I think that is, sir, that is the utmost relationship alva, mother daughter, mother son, and it will connect everybody. Yargu ivaga namibru love story inide cinemaದಲ್ಲಿ ಆ elements connect agde irbodu, but that mother and son element will connect everygo, and ಆ emotion connect adaga I think ಆ ಇಂಡಿಯನ್ನೆಸ್ ತರದು ಈ ಮದರ್ ಸನ್ ಸೆಂಟಿಮೆಂಟ್ ಸ್ಟೋರಿ ಅಂತ. ಹೌದೌದು, ಅಂದ್ರೆ ಮಕ್ಕಳು ಕೆಟ್ಟವರಾಗಿರ್ಬೋದು ಹೊರತು ಯಾವ ತಾಯಂದಿರು ಕೆಟ್ಟವರಾಗಿರಲ್ಲ ಅಂತ. Audience have become very intelligent. Not nowadays, ma'am. Always audience are very intelligent. ಕೂತ್ಕೊಂಡಿದ ತಕ್ಷಣ they end up, like, you know, predicting the story. Aisha, how confident are you? You bet, ma'am. Me on 10,000, now 10,000 ಇವಾಗ ಬೆಟ್ ಹಾಕೋಣ. Every 20 minutes people think ಇದು ಹಿಂಗೋಗುತ್ತೆ ಅಂತ ಅನ್ಕೊಂತಾರೆ, ಅದು ಹಿಂಗೋಗಿರುತ್ತೆ.
ಮತ್ತೆ 21 ಹಿಂಗ್ ಹೋಗೋದ ಹಿಂಗ್ ಬರುತ್ತೆ 100%. ನಾವೇನೆ ಮಾತಾಡಿದ್ದೇವೆ ಸರ್, ಒಂದು 4 to 5 times ಆ ಥರ ಆಗುತ್ತೆ ಸಿನಿಮಾ. ಇಲ್ಲ ಇವ್ರು ಜನ ಈ ಸಿನಿಮಾಲ್ ಬಂದ್ಬಿಟ್ಟು 2.5 hours ಅವರು ಎಂಟರ್ಟೈನ್ಮೆಂಟ್ ಬೇಕು ಅಂತ ಬರೋ ಎಲ್ಲಾರ್ಗು ಕಂಪ್ಲೀಟ್ ಎಲ್ಲ ಎಮೋಷನ್ಸು, ಲವ್, ಆ್ಯಕ್ಷನ್ನು, ಸೆಂಟಿಮೆಂಟು, ಕಾಮಿಡಿ, ಡ್ರಾಮಾ, ಸಸ್ಪೆನ್ಸು ಎಲ್ಲ ಎಲಿಮೆಂಟ್ ಅವ್ರಿಗೆ ಸಿಗುತ್ತೆ. ಗ್ರ್ಯಾಂಡ್ ಸ್ಕೇಲ್ ಅಂದ ತಕ್ಷಣ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟು ಎಲ್ಲ ಇದೆ. ಗ್ರ್ಯಾಂಡ್ ಸ್ಕೇಲ್ ಇನ್ ಟರ್ಮ್ಸ್ ಆಫ್ ರಿಲೀಸ್ ಹೇಗೆ ಪ್ಲಾನ್ ಮಾಡಿದ್ದೀರಾ ಮ್ಯಾಮ್? ಅದು ಈ ಸಿನಿಮಾಲಿ ರಾಯಲಲ್ಲಿ ಒಂದು ನನಗೆ ಅಡ್ವಾಂಟೇಜ್ ಏನು ಅಂದರೆ, ಜಯಣ್ಣ ಬೋಗಣ್ಣ ಪ್ರೊಡ್ಯೂಸರ್ ಅಲ್ಲದೆ ದೊಡ್ಡ ಡಿಸ್ಟ್ರಿಬ್ಯೂಟ್ರು. ಸೊ ಅದನ್ನು ಅವ್ರ ಪ್ರಾಡಕ್ಟ್ನ ಹೆಂಗೆ ಜನಗಳಿಗೆ ರೀಚ್ ಮಾಡಿಸ್ಬೇಕು ಅಂತ. ಸೊ ನನಗಿಲ್ಲಿ ಬರೀ ಕಾಪಿನ ರೆಡಿ ಮಾಡಿ ನಾನು ಹೆಂಗೆ ಅಂದ್ಕೊಂಡಿದ್ರೆ ಆ ಸಿನಿಮಾನ ರೆಡಿ ಮಾಡಿ ರೆಡಿ ಇಟ್ಕೊಳ್ಳೋದಷ್ಟೇ ನನ್ನ ಜವಾಬ್ದಾರಿ. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಅದರಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಜಯಣ್ಣ ಅವ್ರ ಮಗ ಪ್ರೇಮ್ ಆಗಿ, ಬೋಗಣ್ಣ ಅವ್ರ ಮಗ ಜಯಂತ್ ಆಗಲಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಅವರೇ ಅಣ್ಣ ಇವತ್ತು ಈ ಪ್ರೋಗ್ರಾಮ್ ಮಾಡಬೇಕು, ಈ ಪ್ರಮೋಷನ್ ಮಾಡಬೇಕು ಅಣ್ಣ, ಆ ಎಕ್ಸೈಟ್ಮೆಂಟ್ ನೋಡಿದ್ರೆ ನನಗೆ ಎಸ್ ಗುರು ಮಾಡಬೇಕು. ನಾನು ಈಗ ಅವ್ರ ಜೊತೆಲಿ ಎಲ್ಲ ತುಂಬ ಚಿಕ್ಕ ಹುಡುಗರು ಅವ್ರ ಥರ ಚಿಕ್ಕವನಾಗ್ಬಿಟ್ಟಿದ್ದೀನಿ ಈ ಸಿನಿಮಾನ ಪ್ರಮೋಟ್ ಮಾಡೋ ವಿಚಾರದಲ್ಲಿ. ಸೊ ತುಂಬ ಅಂದರೆ ಎಲ್ಲಿಗೆ ಈ ಸಿನಿಮಾನ ರೀಚ್ ಮಾಡಿಸ್ಬೇಕು ಅನ್ನೋದು ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆ ಹುಡುಗರು. ಆ್ಯಂಡ್ ಅವರು ರೀಚ್ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಟಿಲ್ ಡೇಟ್ ಈಗ ಇಲ್ಲಿವರೆಗೂ ನಮ್ಮ ಸಿನಿಮಾ ಈ ರೀತಿಲಿ ಪ್ರಮೋಟ್ ಆಗಬೇಕು ಅಂತ ನಾವು ನಮ್ಮ ಟೀಮಲ್ಲೆಲ್ಲ ಏನು ಡಿಸೈಡ್ ಮಾಡಿದ್ವಿ ಆ ರೀತಿಯಲ್ಲಿ ಆಗ್ತಾ ಇದೆ. ಸೊ ಪ್ರಮೋಷನ್ ವಿಚಾರದಲ್ಲಿ ಐ ಆಮ್ ವೆರಿ ಮಚ್ ಹ್ಯಾಪಿ. ಆ್ಯಂಡ್ ಎಲ್ಲ ಆಸ್ಪೆಕ್ಟಲ್ಲೂ ರಾಯಲ್ ವಿಚಾರದಲ್ಲಿ ಐ ಆಮ್ ವೆರಿ ಮಚ್ ಹ್ಯಾಪಿ. She almost had a chance to share screen space with Darshan sir. ಹೌದಾ? ನೀವು ಮಾಡ್ಬೇಕಿತ್ತು ಅದು? ನಾನು ಹೈದರಾಬಾದ್ ಅಲ್ಲಿ ಇದ್ದೆ ಸರ್, ಅವಾಗ ಶೂಟ್ ಅಲ್ಲಿ ಇದ್ದೆ. ಅವ್ರು ಇಮಿಡಿಯೇಟ್ ಆಗಿ ಬನ್ನಿ ಅಂತ ನನಗೆ ಶೂಟ್ ಅಲ್ಲಿದ್ದೆ, ಸೊ ಐ ಕುಡ್ ನಾಟ್ ಮೇಕ್ ಇಟ್ ಅವಾಗ. ಸೊ ಎಂತ ಚಾನ್ಸ್ ಮಿಸ್ ಆಗೋಯ್ತು. Mom knows how much she tried ಅವಾಗ ಅಂತ. She knows. ಅದಕ್ಕೆ ನೋಡಿ ನೀವು ಇಬ್ಬರಿಗೆ ಗೊತ್ತಾ ವಿಚಾರ. No, we tried that time, but didn't happen. But anyways, you have some plans to have the whole family watch Royal. Yeah, definitely. ಅದಕ್ಕೆ ಮೇನ್ ರೀಸನ್ ಏನು ಅಂದರೆ, ನಿಮ್ಮ ಹತ್ರ ಮಾತ್ರ ಹೇಳ್ತೀನಿ, ಯಾರಿಗೂ ಹೇಳ್ಬಿಡಿ. ನನ್ನ ಮಗ ಆಕ್ಟ್ ಮಾಡಿದಾನೆ ಮ್ಯಾಮ್ ಈ ಸಿನಿಮಾಲಿ. Oh my God, that's interesting. ಸೊ ಫಸ್ಟ್ ಟೈಮು ವಿರಾಟ್ ಜೂನಿಯರ್ ನನ್ನ ಮಗನೇ ಆಕ್ಟ್ ಮಾಡಿರೋದು. ನೀವು ಟ್ರೇಲರ್ ಅಲ್ಲಿ ಅದು ನೋಡ್ತಿರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಎಂಡ್ ಅಲ್ಲಿ ಒಂದು. Okay. We couldn't make out actually. ಸೊ ಅದರಿಂದ ಅದೊಂದು ಎಕ್ಸೈಟ್ಮೆಂಟ್ ಇದೆ ಇಡೀ ಫ್ಯಾಮಿಲಿ. 3rd ಜನರೇಷನ್ ಆಫ್ ತೂಗುದೀಪ ಶ್ರೀನಿವಾಸ್ ಅವ್ರದ್ದು. ವಿರಾಟ್ ಇದು ನಮ್ಮ ವಿನೀಶ್ ಆಕ್ಟ್ ಮಾಡಿರೋದು ಎಲ್ಲ ನೋಡಿದೀವಿ. ಈಗ ನನ್ನ ಮಗ ಆಕ್ಟ್ ಮಾಡಿರೋದು ಇನ್ನೂ ನೋಡಿಲ್ಲ. ಆ್ಯಂಡ್ ಇವನ್ ಚಂದು ಆಕ್ಟ್ ಮಾಡಿರೋದು ಕಾಟರಲ್ಲಿ ನೋಡಿದೀವಿ. ಸೊ ಈಗ ನನ್ನ ಮಗನ ಟರ್ನು. ಸೊ ಇಡೀ ಫ್ಯಾಮಿಲಿ ಅದೊಂದು ಎಕ್ಸೈಟ್ಮೆಂಟ್ ಇದೆ, ಯಾವಾಗ ಸಿನಿಮಾ ನೋಡ್ತೀವಿ. ಸೊ ಅದಕ್ಕೊಂದು ಕಾಪಿ ರೆಡಿ ಹಾಕಿ ಇನ್ನೊಂದು 2-3 days ರೆಡಿ ಆಗುತ್ತೆ. ಸೊ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಅಮ್ಮ, ನಮ್ಮ ಅಕ್ಕ, ಭಾವ, ದರ್ಶನ್, ನಮ್ಮ ಅತ್ತಿಗೆ ಎಲ್ಲ. ನನ್ನ ಹೆಂಡತಿ ಎಡಿಟಿಂಗ್ ಅಲ್ಲಿ ಬಂದೆಲ್ಲ ಒಂದಷ್ಟೆಲ್ಲ ನೋಡ್ಬಿಟ್ಟಿದ್ದಾಳೆ. ಸೊ ಅವಳಿಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇಲ್ಲ. ಫಸ್ಟ್ ಡೇ ಬಂದಿದ್ರು. ಆಕ್ಚುಲಿ ಫಸ್ಟ್ ಡೇ ಅವನು ನನ್ನ ಮಗ, ಅವನ ಹೆಸರು ಸೂರ್ಯ ಆಕ್ಟ್ ಮಾಡೋದು ನೋಡ್ಬೇಕು ಅಂತ ಪಾಪ ತುಂಬಾ ಖುಷಿಯಿಂದ ಬಂದಿದ್ರು. ಒಂದು ಅರ್ಧ ಸೀನ್ ಕರೆಕ್ಟ್ ಆಗಿ ಮಾಡ್ದ. ಆಮೇಲಿಂದ ಒಂದು ಶಾರ್ಟ್ಗೆ ಅಣ್ಣ ಸೈಕಲ್ ಹತ್ತು ಕೂತ್ಕೊಬಿಟ್ರು. ಅವ್ನ ಕೈಲಿ ಬರ್ತಿಲ್ಲ. ಅಂದ್ರೆ ನೈಟ್ ಶೂಟ್ ಇತ್ತು, ಆಲ್ಮೋಸ್ಟ್ ನೈಟ್ 2 o'clock ಆಗಿತ್ತು. ಮೋಸ್ಟ್ಲಿ ಅವ್ನಿಗೆ ನಿದ್ದೆ ಬರ್ತಿತ್ತು, ಇಲ್ಲ ಹೊಟ್ಟೆ ಹಶ್ವಾಗಿತ್ತು, ಏನೂ ಗೊತ್ತಿಲ್ಲ. ನನಗೆ ಅವನಲ್ಲಿ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಾ ಇರಲ್ಲ. ತುಂಬ ಕಿರ್ಚಾಡ್ಬಿಟ್ಟೆ. ಪಾಪ ಹತ್ಕೊಂಡಿದ್ದ. ಇಲ್ಲ ನಾನು ನೀನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಜಯಣ್ಣಿಗೆ ಫೋನ್ ಮಾಡಿ, ಜಯಣ್ಣ ಇವತ್ತು ಶೂಟಿಂಗ್ ಕ್ಯಾನ್ಸಲ್ ಆಗೋಯ್ತು, ವೇಸ್ಟ್ ಆಗೋಯ್ತು ಅಂದ್ಬಿಟ್ಟು ಅವನ್ನ ಚೇಂಜ್ ಮಾಡೋಣ ಅಂತಿದ್ದೆ. ಬಟ್ ಮಾರನೇ ದಿನ ಜಯಣ್ಣ ಫೋನ್ ಮಾಡಿ, ಅವತ್ತು ಫೋನ್ ಮಾಡಿ ಕೋಪದಲ್ಲಿ ಹೇಳ್ದಾಗ, ಆಯ್ತಪ್ಪಾಜಿ ಓಕೆ ಪಾಜಿ ನೀನು ಡಿಸೈಡ್ ಮಾಡಿದ್ದು ಓಕೆ ಹಂಗೆ. ಬೆಳಗ್ಗೆ ತಿರ್ಗಾ ಯಾವತ್ತು ನಂಗೆ ಜಯಣ್ಣ ಫೋನ್ ಮಾಡಿದ್ರೆ 11 ಗಂಟೆಗೆ, ಅವತ್ತು ಒಂದು 9:30 ಫೋನ್ ಮಾಡ್ಬಿಟ್ಟು, ಅಪ್ಪಾಜಿ ಇಲ್ಲ ದಯವಿಟ್ಟು ಸೂರ್ಯನ ಕೈಲೇ ಆ್ಯಕ್ಟ್ ಮಾಡಿಸು, ಸ್ವಲ್ಪ ಅವನು ಇನ್ನೊಂಚೂರು ಟ್ರೈನ್ ಮಾಡಿಸ್ಬಿಟ್ಟು ಅವ್ನ ಕೈಲೇ ಮಾಡಿಸು, ನಂದೊಂದು ಸೆಂಟಿಮೆಂಟು. ತೂಗುದೀಪ ಶ್ರೀನಿವಾಸ್ ಅವ್ರ ಮೊಮ್ಮಗ ನನ್ನ ಬ್ಯಾನರಲ್ಲಿ ಆ್ಯಕ್ಟ್ ಮಾಡ್ತೀನಿ, ನನಗೂ ಒಂದು ಪ್ರೌಡ್ ಮೂಮೆಂಟ್ ಇದೆ, ಸೊ ಮಾಡಿಸು ಅಂತೆಲ್ಲ ಪಾಪ ಅವರೇ ಪುಷ್ ಮಾಡಿದ್ರು. ಸೊ ಸೂರ್ಯನ ಚೇಂಜ್ ಮಾಡೋಣ ಅಂತಿದ್ದೆ. ಆಮೇಲೆ ಕೊನೆಗೆ ಜಯಣ್ಣ ಅವ್ರ ಪ್ರೆಷರಿಂದ ಅವನ್ನೇ ಹಾಕೊಂಡು ಸ್ವಲ್ಪ ಇನ್ನೊಂಚೂರು ಟ್ರೈನ್ ಮಾಡಿ ಮಾಡಿದ್ವಿ. ಆ್ಯಂಡ್ ಸೆಕೆಂಡ್ ಶೆಡ್ಯೂಲ್ ಬಂದಾಗ ಐ ವಾಸ್ ಆನ್ ಡಾಟ್. How excited you as a father when you're watching your son, like, you know? ಇಲ್ಲ ಅಲ್ಲ, ಬಟ್ ಶೂಟಿಂಗ್ ಸ್ಪಾಟಲ್ಲಿ ನನಗೆ ನಾನು ಡೈರೆಕ್ಟ್
ಡೈರೆಕ್ಟ್ರು, ಅವನೊಬ್ಬ ಆಕ್ಟರ್. ಈವನ್ ಸಾರಥಿ ಮಾಡ್ಬೇಕಾದ್ರು ಅಷ್ಟೇ, ದರ್ಶನ್ ಇಸ್ ಆಕ್ಟರ್, ನಾನು ಡೈರೆಕ್ಟ್ರು. ನವಗ್ರಲ್ಲೂ ಹಂಗೆ ಇತ್ತು. ಬ್ರದರ್ ರಿಲೇಶನ್ಶಿಪ್ ಅಲ್ಲಿಲ್ಲ, ಇಲ್ಲೂ ಅಷ್ಟೇ ಫಾದರ್ ಸನ್ ಇಲ್ಲ. ನನಗೆ ಆ ಆಕ್ಟರ್ ಇಂದ ಏನ್ ಬೇಕು ದಟ್ ದೇ ಹ್ಯಾವ್ ಟು ಡೆಲಿವರ್ ಅಷ್ಟೇ. ಬಟ್ ಆಲ್ಸೋ ವೈ ಇಸ್ ದಟ್ ತೂಗುದೀಪ ಬ್ಯಾನರ್ನ ನೀವು ಮುಂದೆ ತಗೊಂಡೇ ಹೋಗಕ್ಕೆ? ಮ್ಯಾಮ್ ಇಲ್ಲ ಮ್ಯಾಮ್, ನೆಕ್ಸ್ಟ್ ಈಗ ಚಂದುನ ಲಾಂಚ್ ಮಾಡ್ತಾ ಇರೋದೇ ತೂಗುದೀಪ ಬ್ಯಾನರ್ ಅಲ್ಲಿ. Okay. One of the most important question I should ask you. When are you directing Darshan sir? 2026. Okay. 2 ಸಿನಿಮಾ ಇದೆ ದರ್ಶನ್, ಅದಾದ್ಮೇಲೆ ಮಾಡ್ತೀರಾ. ಅಷ್ಟರಲ್ಲಿ ಐ ವಿಲ್ ಫಿನಿಶ್ ಆಫ್ ಚಂದು ಸಿನಿಮಾ ಅಂಡ್ ದೆನ್ ಅದು One of the hit combination, not as a brothers, but this is a hit combination as director and actor. ನನ್ನ ಸ್ಟೈಲ್ ಆಫ್ ಡೈರೆಕ್ಷನ್ ವಿಲ್ ಸೂಟ್ ದರ್ಶನ್ ಸ್ಟೈಲ್ ಆಫ್ ಆಕ್ಟಿಂಗ್. ಅದು ಅವೆರಡು ಕಾಂಬಿನೇಷನ್. To start with Dinakar sir. Royal in one word. Big. A moment on set you will never forget. Directing my son for the first time. A scene in Royal you're most proud of. ಕ್ಲೈಮ್ಯಾಕ್ಸ್. ವಿರಾಟ್ ತುಂಬ ಫ್ಯಾಬ್ಯುಲಸ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಮ್ಯಾಮ್. ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ಲೆವೆಲ್ಗೆ ಮಾಡ್ತಾರೆ ಅಂತ. ನಾವೊಂದು ಈ ಲೆವೆಲ್ಗೆ ಮಾಡ್ಬೋದು ಅನ್ಕೋ, ಅದಕ್ಕಿಂತ ಮೇಲೆ ವಿರಾಟ್ ಪರ್ಫಾರ್ಮೆನ್ಸ್. The toughest decision you made while making Royal? ಟಫ್ ಯಾವುದು ಅನಿಸಿಲ್ಲ ಮ್ಯಾಮ್. ಎವ್ರಿಥಿಂಗ್ ವಾಸ್ ನೀಟ್ಲಿ ಪ್ಲೇಸ್ಡ್. ಸೊ ಏನಂತ ಏನು ಕಷ್ಟ ಅಂತ ಯಾವುದು ಅನಿಸಿಲ್ಲ. One thing about Virat that surprised you? He will be next superstar. If Royal were a color, what it would be? Which color anta? Yeah, if Royal as a color. Well, it has all the colors ma'am. Ella color ide. Okay. A genre you would love to explore next? ನಾನು ಇದುವರೆಗೂ ಕಾಮಿಡಿ ಹಾರರ್ ಟ್ರೈ ಮಾಡಿಲ್ಲ. ಸೊ ಫ್ಯೂಚರಲ್ಲಿ ತುಂಬ ಕಷ್ಟ ಅದು ಆ ಜಾನರು. ಸೊ ಐ ನೀಡ್ ಟು ಟ್ರೈ ಇಟ್ ಅಂತ. Today's director who inspires you? Today's director obviously ಪ್ರಶಾಂತ್ ನೀಲ್, ರಿಷಬ್. ನಮ್ಮ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋದು. ನಮಗೆಲ್ಲರಿಗೂ ಎಲ್ಲ ಡೈರೆಕ್ಟರ್ಗಳಿಗೆ ಅದೊಂದು ಆಸೆ ಇರುತ್ತೆ, ನಮ್ಮ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ನಾವು ತೊಗೊಂಡು ಹೋಗಬೇಕು ಅಂತ. ಆ್ಯಂಡ್ ದೇ ಬೋತ್ ಪ್ರೂವ್ಡ್ ಇಟ್. ಸೊ ನೆಕ್ಸ್ಟ್ ಈಸ್ ಮೈ ಟರ್ನ್. What was Darshan's first reaction about Royal Glimpse? ಏನೋ ನಂತರ ನನಗೆ ಮಾಡೋ ಥರ ಮಾಡಿಬಿಡಿದೆ ಸಿನಿಮಾ. As a director with only 5 films in 20 years, do you think you have underutilized your potential? ನೋ ಮ್ಯಾಮ್, ಆ ಥರ ಏನು ಅನಿಸಿಲ್ಲ. ಅಂದರೆ ಹೌದು, ನಾನು ಸ್ವಲ್ಪ ಸ್ಲೋ ಥಿಂಕರು. ಸೊ ಐ ವಿಲ್ ಟೇಕ್ ಟೈಮ್ ಟು ಡೂ. If given a chance to swap careers with Darshan for a day, what would you do differently? Mostly I might start loving animals as he do. So sweet. That was nice. Okay, next to Virat. Your first reaction when you heard the story of Royal? I was more happy that I was working with Dinakar sir. So obviously. Okay, one thing you learned from Dinakar while working on this film? To reach our imagination, like whoever might think whatever that, like ನಾವು ಅದೇನು ಅನ್ಕೊಂಡಿದ್ರೆ ಅದು ರೀಚ್ ಮಾಡೋದು. Scene in Royal that challenged you the most? The dance, no, actually first day I had to do a scene with Raghu Mukherjee sir, our introduction ಅಲ್ಲಿ. That was my comedy section ಎಲ್ಲ ಮುಗ್ದಿತ್ತು ಶೂಟ್ ಆಗಿ. ಬಟ್ ಆ ಪಾರ್ಟ್ ಮಾಡ್ಬೇಕಾದ್ರೆ somewhat like I didn't know how to take the character. ಅವಾಗ ಸಂಜೆ ದಿನಕರ್ ಸರ್ ಫೋನ್ ಮಾಡಿ ಹೇಳಿದ್ರು ಅಂತ. Then If you could define your character in 3 words? Royal. Okay, your dream role in the future? I have many dreams. One dream you can tell us. That's why it's dream. A film you grew up admiring? So many, man. I swear so many. My best thing is like ನಾನು ಯಾವ್ದಾದ್ರು ಮೂವಿ ನೋಡ್ಕೊಂಡು ಥಿಯೇಟರಿಂದ ಬಂದ್ರೆ ಸ್ವಲ್ಪ ದಿನ ಅದೇ ತರ ಇರ್ತದೆ. ನಾನು ಹಂಗೆ ಚಿಕ್ಕ ವಯಸ್ಸಲ್ಲಿ. ಅಂಡ್ ಆಮೇಲೆ ಒಂದು ಹಿಟ್ ಸಿನಿಮಾ ನೋಡಿದ್ರೆ ನನಗೆ ಸಿಗ್ಬೇಕಿತ್ತಲ್ಲ ಈ ರೋಲು ಅಂತ ಐ ಯೂಸ್ ಟು ಥಿಂಕ್. How do you celebrate after a great shot? Great shot. What? Cricket? Shooting shot. Shot. Ma'am, I don't celebrate. Okay, I'll put it across. How do you celebrate after a great scene? Delivering Myself, my soul satisfied with that. I will like, wow. A message for fans eagerly waiting for Royal. Please do watch Royal 24th ಬರ್ತಾ ಇದೆ. ಎಲ್ಲರೂ ಮಿಸ್ ಮಾಡ್ತಾರೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗಿ ಜೊತೆಯಲ್ಲಿ ನೋಡಿ ದಯವಿಟ್ಟು ಪ್ಲೀಸ್. Last, Sanjana. What drew you to
your role in Royal? ನಾನು ಆಲ್ರೆಡಿ ದಿನಕರ್ ಸರ್ ಡೈರೆಕ್ಷನ್ ಅಂಡ್ ಜನ ಸರ್ ಬಾಂಧರ ಅಂದ ತಕ್ಷಣ ಒಪ್ಕೊಂಡ್ಬಿಟ್ಟಿದೆ. ಸೊ ಐ ಗಾಟ್ ಟು ನೋ ದ ರೋಲ್ ಮಚ್ ಲೇಟರ್. Your favorite moment from the whole your character and from the shoot? The whole song shoot, downtown song shoot. Okay. How would you describe Dinakar as a director? Very determined and I should say calm. ಅವ್ರು ನಮ್ಗೆ ತುಂಬಾ ಕಾಮ್ ಆಗಿ ಕೆಲಸ ತೆಗಿಸ್ತಾ ಇದ್ರು. ಆ ಪ್ರೆಷರ್ ಕೊಡ್ತಾ ಇರಲಿಲ್ಲ ನಮ್ಗೆ. ವೆರಿ ಈಸಿಲಿ ಕೆಲಸ ತೆಗಿಸ್ತಾ ಇರುತ್ತೆ and very passionate. Only thing about Virat that makes him a great co-star. He's very supportive. ಅಂದ್ರೆ ನಮ್ಮಿಬ್ಬರ ಮಧ್ಯ ಕಾಂಪಿಟೇಷನ್ ಇರಲಿಲ್ಲ ದಟ್ ನಾನ್ ಚೆನ್ನಾಗಿ ಮಾಡ್ಬೇಕು ಅವ್ರು ಚೆನ್ನಾಗಿ ಮಾಡ್ಬೇಕು ಅಂತ. he always encouraged ಇಬ್ರು ಚೆನ್ನಾಗಿ ಮಾಡೋಣ ಅಂತ. ಆ್ಯಂಡ್ ಇದಕ್ಕೆ ಬೆಸ್ಟ್ ಏನಂದರೆ ನಮ್ಮ ಸಿನಿಮಾಲಿ ರವಿ ಭಟ್ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಸಂಜನಾ ಅವ್ರ ಫಾದರ್ ಕ್ಯಾರೆಕ್ಟರ್. ಅವರು ಡಬ್ಬಿಂಗ್ ಬಂದಾಗ ನಂಗೆ ಫಸ್ಟ್ ಹೇಳಿ ಸರ್ ಸೂಪರ್ ಕಾಂಬಿನೇಷನ್ ಸರ್, ತುಂಬ ಚೆನ್ನಾಗಿ ಕಾಣ್ತಾರೆ, ತುಂಬ ಸ್ವೀಟಾಗಿ ಕಾಣ್ತಾರೆ ಇಬ್ಬರು, ಬ್ರಿಲಿಯಂಟ್ ಕಾಸ್ಟಿಂಗ್ ಅಂದರು ಅವರು. ಸೊ ಆ ಫೀಲ್ ಅವ್ರಿಗೆ ವಿಜುವಲ್ಸಲ್ಲಿ ಅದು ಆಯಿತು ಅಂದರೆ ಆಡಿಯನ್ಸ್ಗೂ ಹಂಗೆ ಆಗುತ್ತೆ ಅಂತ. Your favorite song from Royal? This Royal become a must watch for every aspiring actor also? Oh, yes, ma'am. Yes, definitely. One word to describe your experience working on Royal. Amazing. So, in few words, if you want to like talk about Royal and the release. ತುಂಬಾ ಹಾನೆಸ್ಟ್ ಆಗಿ ಮಾಡಿದೀವಿ ಸಿನಿಮಾ. ರಾಯಲ್ ಆಗಿ ಮಾಡಿದೀವಿ, ದುಡ್ಡು ಸ್ಪೆಂಡ್ ಮಾಡಿದೀವಿ, ಗ್ರ್ಯಾಂಡರ್ ಆಗಿರ್ಲಿ, ಎವ್ರಿಥಿಂಗ್ ಇಸ್ ಒನ್ ಸೈಡ್, ಬಟ್ ಎಲ್ಲ ತುಂಬಾ ಹಾನೆಸ್ಟ್ ಎಫರ್ಟ್ ಆಗಿದ್ವಿ. ಐ ಹೋಪ್ ನಿಮ್ಮೆಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಅಂಡ್ ಚಿಕ್ಕ ಹುಡುಗರಿಂದ ಹಿಡಿದು ಮನೆ ಮಂದಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ನೋಡ್ಬೋದಾದಂತ ಸಿನಿಮಾ ಇದು. ಬಿಕಾಸ್ ಇಟ್ ಹ್ಯಾಸ್ ಆಲ್ ದ ಎಲಿಮೆಂಟ್ಸ್. ಕಾಮಿಡಿ, ಮಕ್ಕಳು ಕಾಮಿಡಿ ಆಗಿರ್ಬೋದು, ಡಾನ್ಸ್ ಟಾಂಗ್ ಆಗಿರ್ಬೋದು, ಅಂಡ್ ಯೂತ್ಸ್ಗೆ ಲವ್ ಸ್ಟೋರಿ ಆಗಿರ್ಬೋದು, ಅಂಡ್ ದೊಡ್ಡವರಿಗೆ ಏಜ್ ಆಗಿರೋರಿಗೆ ಮದರ್ ಸೆಂಟಿಮೆಂಟ್ ಅಂಡ್ ಫ್ಯಾಮಿಲಿ ಬಾಂಡ್ ಆಗಿರ್ಬೋದು. ಸೊ ಪ್ರತಿಯೊಂದು ಇದೆ. ಸೊ ಈಗ ಹೆಂಗೆ ಸಂಕ್ರಾಂತಿ ಮನೆ ಮಂದಿ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ, ಹಂಗೆ ಮತ್ತೆ ಥಿಯೇಟರ್ ಅಲ್ಲಿ ನೀವು ಮನೆ ಮಂದಿ ಎಲ್ಲ ಹೋಗಿ ನಮ್ಮ ರಾಯಲ್ ಚಿತ್ರ ನೋಡಿ. ನಮಗೆ ಸಂಕ್ರಾಂತಿದು ನಿಮ್ಮ ಕಡೆಯಿಂದ ಒಂದು ಗಿಫ್ಟ್ ಮತ್ತೆ ಒಂದು ವಿಶ್ ಇರಲಿ. ಥ್ಯಾಂಕ್ ಯು ಸೋ ಮಚ್. Okay, you have not made Dinakar dance to the song, no? Who was the first artist to receive the Dada Saheb Phalke Award? ಡಾಕ್ಟರ್ ರಾಜ್ಕುಮಾರ್. Okay. ಕನ್ನಡದಲ್ಲಿ ತಾನೆ? Yeah. Which actor's real name is Hemant Kumar? ದರ್ಶನ್. Okay, towards the front side, or juicy confessional. Okay, to Dinakar sir only will ask this. Okay, if you had to confess your most embarrassing secret, what it would be? ಯಾವತ್ತೂ ಆಗಿಲ್ಲ ಮ್ಯಾಮ್ ನನ್ನ ಹತ್ರ. You would have. ಒಂದ್ಸಲಿ ಮ್ಯಾಥ್ಸ್ ಎಕ್ಸಾಮ್ಗೆ ಸೈನ್ಸ್ ಓದ್ಕೊಂಡು ಹೋಗಿದ್ದೆ. ಅದು ಬಹಳ ಎಲ್ರಿಗಿಂತ ಬೇಗ ಪೇಪರ್ ಕೊಟ್ಟದೆ ಸರ್. ಬಟ್ ಎಲ್ಲರೂ ಎಷ್ಟು ಬೇಗ ಪೇಪರ್ ಕೊಟ್ಟರೆ ಅಂತಂದ್ರೆ ಮ್ಯಾಥ್ಸ್ ಏನು ಓದಿರಲ್ಲ, ಫುಲ್ ಸೈನ್ಸ್ ಓದ್ಕೊಂಡು ಹೋಗಿದ್ದೆ. If you could create a fake scandal of gossip about yourself just for fun, what it would be? ನನ್ನ ಬಗ್ಗೆನಾ? It's fake gossip. Fake gossip. That Dinakar is acting as a hero. This is fun. Okay, this is to Virat. And if you could swap life with Sanjana for a day, what mischief you would do? ನಾನು ವಿರಾಟ್ ಬಗ್ಗೆ ಒಂದು ದೊಡ್ಡ ಬುಕ್ ಬರೀತೀನಿ. he is a wonderful person. I love him, like I am a fan of ವಿರಾಟ್ ಅಂತೆಲ್ಲ ಫುಲ್ ರೀಲ್ಸ್ ಮಾಡಿ ಎಲ್ಲ ಮೀಡಿಯಾದಲ್ಲೂ ಕೊಡ್ತೀನಿ. ಅಷ್ಟೇ, ನೀನೇ ಸ್ಟಾರ್ಟ್ ಮಾಡಿದ್ರೆ ಬರ್ಕೋಬೇಕಂತ. ಮೇಬಿ ಅವರು ಜಾಸ್ತಿ ಹುಡುಗಿರ ಹತ್ರ ಮಾತಾಡೋದಿಲ್ಲ, ಮೇಬಿ ಎಲ್ಲ ಹೀರೋಸ್ ಜೊತೆ ಫ್ಲರ್ಟ್ ಮಾಡ್ತಾರೆ. If you want to do any mischief, if you swap as the Darshan sir. ಚಿಕ್ಕದ್ರಲ್ಲಂತೂ ಎಲ್ಲ ಬರೀ ಮಿಸ್ಚಿಫ್ ಎಲ್ಲ ಕಿಡ್ಸಲ್ಲಿ ದರ್ಶನ್ದೇ ಜಾಸ್ತಿ, ಅವನೇ ದೊಡ್ಡ ತಿಟ್ಲೆ ಮನೆಯಲ್ಲಿ. But one thing if you can think about, recall and do you be part of it. And ಸೊ ದಿನಕರ್ದು ದಿವ್ಯಂದು ಪಿಗಿ ಬ್ಯಾಂಕ್ನೆಲ್ಲ ಕದ್ಬಿಡ್ತಿದ್ದೆ. would you rather go on a road trip with Virat or a shopping with Sanjana? ಶಾಪಿಂಗ್ ವಿತ್ ಸಂಜನಾ. ನಾನು ಶಾಪ್ ಮಾಡೋದು, ಸಂಜನಾ ಬಿಲ್ ಕೊಡೋದ? ನಂಗೆ ಬೈಕ್ ರೈಡ್ ಎಲ್ಲ ಇಷ್ಟ ಆಗಲ್ಲ, ಸೊ ಶಾಪಿಂಗ್ ವಿತ್ ಸಂಜನಾ. ಸೊ ಬಿಲ್ ಸಂಜನಾ ಕೊಡ್ಬೇಕಾಗ. Would you rather act under Dinakar sir direction or Dunya Vijay sir direction? You need to answer this. ಇವಾಗ ಬರೋದು ಹೌದು. ಈಗ ಅವ್ರು ಹೇಳಿಲ್ಲ ಶಾಪಿಂಗ್ ಅಂತ, ನಿಮ್ಮ ಹೆಸರು ನಾ ಬೇಜಾರು ಮಾಡ್ಕೊಂಡ. This is different. Answer, you have to answer one. No, I cannot.
not answer this. So you have to answer this. Which is very Else we can't go further. ಇಲ್ಲ ಹಂಗಿಲ್ಲ ಸರ್ ಬೇಜಾರಾಗ್ತಾರೆ ಅಂತಿಲ್ಲ. ಒನ್ ಗೇವ್ ಮಿ ಲೈಫ್, another one ಸರ್ ಇದೊಂಥರ ಪ್ರಿವಿಲೇಜ್ ಇದು. ಅಲ್ಲ I cannot take any. ಅಲ್ಲ ನಾವು ಆಕ್ಚುಲಿ ಸಂಜನನ ಈ ಸಿನಿಮಾಲ್ ಕಾಸ್ಟ್ ಮಾಡೋದಕ್ಕೆ ಫಸ್ಟ್ ನಂಗೆ ಇನ್ಸ್ಪೈರ್ ಮಾಡಿದೆ ಸಲಗ ಪರ್ಫಾರ್ಮೆನ್ಸ್. Virat, now your turn. Would you rather be stuck in an no man's island with Srilila or with Sanjana? I put both of them in a boat and send them away, and I'll be alone full city. Amen. If you were a villain in a film, what would your evil laugh? ಟ್ರೈ ಟು ಕಾಪಿ ಮೈ ಫಾದರ್, ಬಟ್ ಆಗಲ್ಲ ಮ್ಯಾಮ್. ನನಗೆ ಚಕ್ರವರ್ತಿಲೂ ಅಷ್ಟೇ ಒಂದು ಸೀನಲ್ಲಿ ನಗಕ್ಕೆ ಆಲ್ಮೋಸ್ಟ್ 13-14 ಟೇಕ್ ಆದ್ರೂ ಬಂದಿಲ್ಲ ಚೆನ್ನಾಗೆ. ದಟ್ ದರ್ಶನ್ ಕೆಂಡು ಸೂಪರ್. Who do you think should star in a biopic about your life, and what would be the title? ಮ್ಯಾಮ್ ನನ್ನ ಬಯೋಪಿಕ್ಕಿಂತ ಐ ಥಿಂಕ್ ದರ್ಶನ್ ಬಯೋಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಸುತ್ತೆ. That is more interesting. We'll come to it. We want to know more about it. ನಂದೇನು ಅಂತ ಏನು ಇಂಟ್ರೆಸ್ಟಿಂಗ್ ಇಲ್ಲ ಮ್ಯಾಮ್. ನನಗೆ ನಾನು ಪಾಪ ನಮ್ಮಪ್ಪ ಆಗಲಿ ದರ್ಶನ್ ಆಗಲಿ ಕಷ್ಟಪಟ್ಟಷ್ಟು ಪಟ್ಟಿಲ್ಲ ಇಂಡಸ್ಟ್ರಿಗೆ ಬಂದಾಗ. ಯಾಕಂದ್ರೆ ನಮ್ಮ ತಂದೆ ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ಅವರು ಐಡೆಂಟಿಟಿನೇ ಇರಲಿಲ್ಲ. ಬಟ್ ದರ್ಶನ್ ಬಂದಾಗ ದರ್ಶನ್ ಬೀಯಿಂಗ್ ಸನ್ ಆಫ್ ತೂಗುದೀಪ ಶ್ರೀನಿವಾಸ್, ನನಗೆ ತುಂಬ ಜಾಸ್ತಿ ಬೆನಿಫಿಟ್ ಇತ್ತು. ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಆ್ಯಂಡ್ ದರ್ಶನ್ ತಮ್ಮ ಅಂತ. ಸೊ ನನಗೆ ಅಷ್ಟು ಅವರಷ್ಟು ಪಾಪ ಕಷ್ಟಪಟ್ಟಿಲ್ಲ ಮ್ಯಾಮ್. ಸೊ ನಂದು ಬಯೋಪಿಕ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ. ನಾನು ಯಾರನ್ನೂ ಲವ್ ಮಾಡಿಲ್ಲ, ನನ್ನ ಫಸ್ಟ್ ಲವೇ ನನ್ನ ಹೆಂಡತಿ. ಸೊ ಲವ್ ಸ್ಟೋರಿ ಇರಲ್ಲ ನಂದು ಇದರಲ್ಲಿ, ಆ್ಯಂಡ್ ಸ್ಟ್ರಗ್ಲಿಂಗು ಏನಂತ ಏನೂ ಇಲ್ಲ. ಇಂಟ್ರೆಸ್ಟಿಂಗ್ ಆಗಿರಲ್ಲ ದಿನಕರ್ ಬಯೋಪಿಕ್. ವೆರಿ ಬೋರಿಂಗ್. But will it be exciting to direct a biopic of Darshan? ಯಾ ವೆರಿ ಮಚ್. Dinakar directing a biopic. ನಾನು ಅದೇ ಅಕಸ್ಮಾತ್ ಯಾರ ದರ್ಶನ್ದು ಬಯೋಪಿಕ್ ಮಾಡಕ್ ಬರ್ತೀನಿ ಅಂದ್ರೆ ದರ್ಶನ್ಗೆ ಹೇಳ್ಬಿಡ್ದು, ಯಾರಿಗೂ ಕೊಡ್ಬೇಡ ಪರ್ಮಿಷನ್, ದಯವಿಟ್ಟು ನನಗೆ ಕೊಡು ಅಂತ. It's there, all exclusive. ಅಂದ್ರೆ ದರ್ಶನ್ದು ಸ್ಟ್ರಗ್ಲಿಂಗ್ ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಇದೆ. ಸೊ ದಟ್ ಮೇಕ್ ಪೀಪಲ್ ಮೀನ್ ಸಿ ದಟ್ ಸ್ಟೋರಿ, ತುಂಬಾ ಇಂಟ್ರೆಸ್ಟ್ ಇರುತ್ತೆ ಆ ಸ್ಟೋರಿಲಿ. The last but not the least, assign a fruit or a vegetable to the following individuals. Actors, Yash. ಜಾಕ್ ಫ್ರೂಟ್. ಯಶ್ ಬಗ್ಗೆ ಆನ್ಸರ್ ಮಾಡ್ತಿಲ್ಲ ನೀವು. ನಾನು ಯಶ್ ಅವ್ರ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ. So your reason to have jackfruit? ಮ್ಯಾಮ್ ಅದು ಹೊರಗಡೆಯಿಂದ ನೋಡಿದ್ರೆ ಬೇರೆ ತರ ಇರುತ್ತೆ, ಒಳಗಡೆಯಿಂದ ಅದ್ರ ಪೊಟೆನ್ಷಿಯಲೇ ಬೇರೆ, ಅದ್ರ ಟೇಸ್ಟ್ ಸೂಪರ್, ಎಲ್ರಿಗೂ ಇಷ್ಟ ಆಗಂತ ಫ್ರೂಟ್. ನನಗೆ ಮೈ ಫೇವ್ರೆಟ್ ಫ್ರೂಟ್ ಇಸ್ ಜಾಕ್ ಫ್ರೂಟ್, ಅದಕ್ಕೆ ಆ ಹೆಸರು ಹೇಳಿ. To begin with, Darshan, Sanjana. ನಾನು ಹೇಳ Okay. ಮ್ಯಾಂಗೋ. Mango. ಕಿಂಗ್ ಆಫ್ ಫ್ರೂಟ್ಸ್ ಅಲ್ಲ ಅದು. Oh my God. Okay. What is yours? ಸಂಜನ ಹೇಳೋದ ಇವತ್ತು ಯಾರ್ದು ಫ್ರೂಟ್. Fruit incomparable. A vegetable. ವೆಜಿಟೇಬಲ್. ಸಂಜನಾ ಈ ರೌಂಡ್ ನ ಬೋರ್ ಮಾಡ್ತಾ ಇದ್ದಾರೆ, ನೀವೇನು ಹೇಳಿ. We'll get back to you. Virat, you tell. Darshan sir is like tender coconut. Even easy to hard to break, but already wonderful sweetness. Like I was thinking maybe he has a huge celebrity, his huge fans alla. So ಜಾಸ್ತಿ ಹಣ್ಣಿರೋ pomegranate ಆತರ. ಒಳಗಡೆ ಜಾಸ್ತಿ ಹಣ್ಣಿರೋ pomegranate. ಜಾಸ್ತಿ ಏನ್ ಹೇಳ್ತಾರೆ ಅದಕ್ಕೆ? seeds ಇರುತ್ತೆ. So ಸುದೀಪ್ ಐ ಥಿಂಕ್ ಬನಾನಾ. ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ಎಲ್ಲರೂ ಇಷ್ಟಪಡೋಂಥ ಫ್ರೂಟ್ ಬನಾನಾ. ಸೊ ಆಸ್ ಆ್ಯಕ್ಟರ್ ಅವರು ಎಲ್ಲರಿಗೂ ತುಂಬ ಇಷ್ಟ ಆಗ್ತಾರೆ, ಅದಕ್ಕೆ. Okay. I say mango because one, mango is my favorite. I like Sudeep sir, and another reason is because varieties are sigutala mangoes. So we see Sudeep sir tumba variety roles ali, and he's very versatile. Now he is taking time. Okay. Sudeep sir ಒಂದು butterfruit. Because ಅದು ವಾಯ್ butterfruit ಕುಡಿದ್ರೆ ಫುಲ್ ಏನಂತಾರೆ ಗುಡ್ ಫೈಟ್ ಅಂಡ್ ಸ್ಟ್ರೆಂತ್ ಬರುತ್ತೆ. ಸುದೀಪ್ ಸರ್ ಫುಲ್ ಮಾಡೋದು ಆಟಿಟ್ಯೂಡ್ ಆಕ್ಟಿಂಗ್ ಅದಕ್ಕೆಲ್ಲ ಇದಾಗುತ್ತೆ. ಅಂಡ್ ಈವನ್ ಸ್ಕಿನ್ ಚೆನ್ನಾಗಿರುತ್ತೆ. ಸುದೀಪ್ ಸರ್ ಹ್ಯಾಸ್ ಗುಡ್ ಸ್ಕಿನ್ ಅಂಡ್ ಗುಡ್ ಹೇರ್. Let's come to the heroines. Rakshita. ಆ್ಯಪಲ್. ರಕ್ಷಿತಾ ಮ್ಯಾಮ್ನ ಒಂದು ದಿನ ಇವತ್ತು ನೋಡಿದ್ರೆ ಇವತ್ತು ನಾವು ವಿಲ್ ಬಿ ಅವೇ ಫ್ರಮ್ ಡಾಕ್ಟರ್. She's very sweet. I was thinking strawberries anta because she's very cute nice anta, but ಏನು comparison ಕೊಡೋದು? Cute nice. Then strawberries. Okay. Ramya. ರಮ್ಯಾ.
ಎಲ್ಲ ಗ್ಯಾಪ್ ತಗೋತಾ ಇದ್ದಾರೆ ಇವಾಗ. Okay, now you ಬಿಕಾಸ್ ಅದು ಯಾವಾಗ್ಲೂ ಉಳಿತಾ ಇರುತ್ತೆ ಅಂಡ್ ಶಿ ಇಸ್ ಆಲ್ವೇಸ್ ಎವರ್ ಲೈಕ್ ಯಂಗ್ ಅಂಡ್ Sandalwood queen. ಕ್ವೀನ್. ಸೊ ತುಂಬಾ ಜನ ನಾವೆಲ್ಲ ಕಾಲೇಜ್ ರಮ್ಯ ಫ್ಯಾನ್ಸ್ ಇದ್ವಿ. ಅಚ್ಚಾ. ಡಿಟ್ಟೋ. What is one fruit which is everybody's favorite? Mangoes, huh? ಯೂಶಲಿ ಮ್ಯಾಂಗೋ. Every time you talk about mango, Sudeep also mango. Reason ಗೆ ma'am. ನೀವೇನು ಒಂದೇ ಫ್ರೂಟ್ ತಿನ್ನೋದು, ಯಾವ್ದು ಫ್ರೂಟ್ ತಿನ್ನಲ್ಲ? ತಿನ್ನಲ್ಲ ಸರ್. Mango ತುಂಬಾ. ಮನೆ ಹತ್ರ ಮಾವಿನ ಮರಗಳು ಬಿಟ್ಟಿದೆ ಸರ್. Okay, one fruit that's everybody's favorite. ಅದೇ ಯಾವುದು? ವೆಜಿಟೇಬಲ್ಸು ಇದೆ ಅಮ್ಮ. ಐ ಕ್ಯಾನ್ ವೆಜಿಟೇಬಲ್ ತಿನ್ನೋಲ್ಲ. ಗ್ರೇಪ್ಸ್. ವೆಜಿಟೇಬಲ್ ತಿನ್ನಲ್ಲ. ಮೊನ್ನೆ ವೆಜಿಟೇಬಲ್ ಸಾಂಬಾರ್ ಬಂದಾಗ ಬರೀ ಸಾಂಬಾರ್ ಹಾಕೊಂಡು ವೆಜಿಟೇಬಲ್ ತಿನ್ನಲ್ವಾ? ಇಲ್ಲ ತಿನ್ನಲ್ಲ ಸರ್, ಇಷ್ಟ ಆಗಲ್ಲ ಸರ್ ಅಂತ. ಫ್ರೈಡ್ ರೈಸ್ ಇರೋ ಜೀರಿಗೆಯಿಂದ ಹಿಡಿದು ಬೀನ್ಸ್ ಎತ್ತಿರ್ತಾರೆ ತಿನ್ಬೇಕು. ಓ, ಚಿಕ್ಕ ಚಿಕ್ಕ ತರಕಾರಿ ಇದ್ರು ಅದನ್ನು ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ತಿಂತಾರೆ. ಅದಕ್ಕೆ ಹಿಂಗಾಗಿದೆ. Okay, you both assign a fruit or a vegetable to Dinakar sir. ದಿನಕರ್ ಸರ್ Mangoes. Mango is my favorite. Of course, mango. I would say ದಿನಕರ್ ಸರ್ ಇಸ್ ಆನಿಯನ್ ಬೀನ್ಸ್ ಅಥವಾ ಆ ತರ ಅಂದ್ರೆ ಯಾವ ಅಡಿಗೆಗೆ ಬೇಕಾದ್ರೂ ಹಾಕಿದ್ರು ಮ್ಯಾಚ್ ಆಗ್ತಾರೆ. ಶಿ ಇಸ್ ಮಿಂಗಲ್ಸ್ ವಿತ್ ಎವ್ರಿವನ್. No, this was a very different round, ma'am. Expect ಮಾಡಿಲ್ದಿರೋ round ಆಯ್ತಾ? ಅದಕ್ಕೆ ಫನ್. So ಯಾವತ್ತು imagine. Expect the unexpected. Imagine ಮಾಡಿಲ್ಲ ನಾನು. Okay, nice. It was a different round also, Yes. and it was interesting also. Yes. So we'll end with a royal note. Okay, thank you so much. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್.